ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಿನಿಮಾ ಅನ್ನೋದು ಒಂಥರ ಮಾಯಾಲೋಕ ಇದ್ದಂತೆ. ಸಿನಿಮಾದಲ್ಲಿ ಒಂದಷ್ಟು ಅಂಶಗಳು ನಿಜ ಜೀವನದಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಉತ್ಪ್ರೇಕ್ಷೆಯಾಗಿರುತ್ತೆ, ಕಾಲ್ಪನಿಕವಾಗಿರುತ್ತೆ. ಸಿನಿಮಾದಲ್ಲಿ ಇನ್ನೂ ಒಂದಷ್ಟು ಅಂಶಗಳು ಅರೆರೆ ನಮ್ಮ ಸುತ್ತಮುತ್ತಲೂ ನಡೀತಾ ಇದೆಯಾ, ನಮ್ಮನೆಯಲ್ಲ ಇಂಥವರೊಬ್ಬರು ಇದಾರಾ ಅನ್ನೋಷ್ಟರ ಮಟ್ಟಿಗೆ ಸಹಜತೆಯೂ ಇರುತ್ತೆ. ಒಟ್ಟಿನಲ್ಲಿ ಸಿನಿಮಾ ಅನ್ನೋದು ಎಲ್ಲ ವರ್ಗದವರನ್ನು, ಎಲ್ಲ ವಯೋಮಾನದವರನ್ನು ಆಕರ್ಷಿಸುವಂಥ ಮನರಂಜನಾ ಮಾಧ್ಯಮ. ಸಿನಿಮಾ ಅನ್ನೋದು ದೇಶ, ಭಾಷೆ, ಗಡಿ, ಇಡೀ ಪ್ರಪಂಚ ಎಲ್ಲ ಎಲ್ಲೆಗಳನ್ನು ಮೀರಿ ಬೆಳೆದಿರುವಂಥದ್ದು ಸಿನಿಮಾ. ಈ ಸಿನಿಮಾ ಒಂದೊಂದು ಪ್ರದೇಶದಲ್ಲಿ, ಒಂದೊಂದು ಭಾಷೆಯಲ್ಲಿ, ಒಂದೊಂದು ರಾಷ್ಟ್ರದಲ್ಲಿ ಬೇರೆಯದ್ದೇ ಅನುಭವವನ್ನು ನೀಡುತ್ತೆ. ಆ ಎಲ್ಲ ವಿಭಿನ್ನ ಅನುಭವಗಳ ಬುತ್ತಿಯನ್ನು ಹೊತ್ತು ತಂದಿದ್ದಾರೆ ಇವತ್ತಿನ ನಮ್ಮ ಅತಿಥಿ. ಹಾಗೆಂದ ಮಾತ್ರಕ್ಕೆ ಇವರಿಗೆ ಸಿನಿಮಾದ ಆಳ ಅಗಲ ಗೊತ್ತು, ಸಿನಿಮಾದ ಫಾರ್ಮುಲಾನೂ ಗೊತ್ತು, ಗಣಿತದ ಫಾರ್ಮುಲಾನೂ ಗೊತ್ತು, ಕಾನೂನು ಅನ್ನೋ ಲಾನೂ ಗೊತ್ತು. ನಿಜವಾದ ಅರ್ಥದಲ್ಲಿ ಹೇಳಬೇಕು ಅಂದರೆ ಬಹುಮುಖ ಪ್ರತಿಭೆ, ಬಹುಮುಖ ವ್ಯಕ್ತಿತ್ವ ಅಂದರೆ ಇವರದ್ದೇ ಅಂತ ಅನ್ಸುತ್ತೆ. ವಿಶೇಷ ಅನ್ನೋದಾದರೆ ಬರೀ ನಮ್ಮ ಕನ್ನಡ ಭಾಷೆಗೆ ಸೀಮಿತವಾಗದೆ ಭಾರತೀಯ ಭಾಷೆಗಳು ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಎಲ್ಲ ಭಾಷೆಗಳ ಎಲ್ಲ ಚಲನಚಿತ್ರೋತ್ಸವಗಳ ಬಗ್ಗೆ ಕೂಲಂಕಷವಾಗಿ ತಿಳಿದಿರುವಂಥ ಒಬ್ಬ ವಿಶೇಷ ಪರಿಣಿತಿ ಅಂತ ಹೇಳಿದರೂ ಕೂಡ ತಪ್ಪಿಲ್ಲ. ಹಲವು ಮಜಲುಗಳ ಸಿನಿಮಾದ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ರೀತಿಯಾಗಿ ಸಿನಿಮಾ ಮಾಧ್ಯಮವನ್ನು ಹೇಗೆ ನಾವು ಬದುಕಿಗೆ ಬಳಸ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಅತಿಥಿ, ಸಾಧಕರು, ಬಹುಮುಖ ಪ್ರತಿಭೆ. ಯಾರು ಹಾಗಿದ್ರೆ ಅವರ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ಶ್ರೀಯುತ ವಿದ್ಯಾಶಂಕರ್ ಎನ್, ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸ್ಥಾಪಕ ಸದಸ್ಯರು ಮತ್ತು ಕಲಾತ್ಮಕ ನಿರ್ದೇಶಕರು. ಶೈಕ್ಷಣಿಕವಾಗಿ ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ಕಾನೂನು ಪದವಿ, ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಪಿಜಿ ಡಿಪ್ಲೊಮೊ ಮತ್ತು ವಿಶೇಷವಾಗಿ ರಾಷ್ಟ್ರೀಯ ಚಲನಚಿತ್ರ ಆರ್ಕೈವ್ಸ್, ಚಲನಚಿತ್ರ ಮತ್ತು ದೂರದರ್ಶನ ಸಂಸ್ಥೆಯಿಂದ ಚಲನಚಿತ್ರ ಮೆಚ್ಚುಗೆಯಲ್ಲಿ ಪ್ರಮಾಣ ಪತ್ರ ಕೋರ್ಸ್ ಅನ್ನು ಹೊಂದಿದ್ದಾರೆ. ಮೂರು ದಶಕಗಳಿಗೂ ಹೆಚ್ಚು ಕಾಲದಿಂದ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಸಿನಿಮಾ ಕುರಿತು ಬರವಣಿಗೆ ಮತ್ತು ಉಪನ್ಯಾಸ ಮಾಡುತ್ತಿದ್ದಾರೆ. 8 ವರ್ಷಗಳಿಗೂ ಹೆಚ್ಚು ಕಾಲ ಕನ್ನಡ ಸಾಹಿತ್ಯಿಕ ಪತ್ರಿಕೆಗಳ ನಿರ್ವಹಣೆಯ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದರು. ಫಿಲಂ ಸೊಸೈಟಿಯ ತ್ರೈಮಾಸಿಕ ಚಲನಚಿತ್ರ ಪತ್ರಿಕೆಯ ಸಂಪಾದಕರಾಗಿದ್ದರು. ಇನ್ನು ತಮ್ಮದೇ ಚಿತ್ರಕಥೆ ಮತ್ತು ನಿರ್ದೇಶನದಲ್ಲಿ ದೂರದರ್ಶನಕ್ಕಾಗಿ ಹಲವಾರು ಧಾರಾವಾಹಿಗಳು ಮತ್ತು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಅಂತಾರಾಷ್ಟ್ರೀಯ ಚಲನಚಿತ್ರ ವಿಮರ್ಶಕರ ಒಕ್ಕೂಟ ಹಾಗೂ ನೆಟ್ವರ್ಕ್ ಫಾರ್ ಪ್ರಮೋಷನ್ ಆಫ್ ಏಷ್ಯನ್ ಅಂಡ್ ಪೆಸಿಫಿಕ್ ಸಿನಿಮಾದ ಸದಸ್ಯರಾಗಿದ್ದಾರೆ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಸಲಹಾ ಸಮಿತಿಯ ಸದಸ್ಯರಾಗಿ 5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಸುಚಿತ್ರ ಫಿಲಂ ಸೊಸೈಟಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯಾಗಿ ಮರೆಯದ ಕೆಲಸ ಮಾಡಿದ ಗೌರವ ಇವರದು. ಹಲವು ವಾಹಿನಿಗಳಲ್ಲಿ ಸಿನಿಮಾ ಕ್ಷೇತ್ರದ ಹಲವು ವಿಚಾರಗಳ ಕುರಿತು ಸಮಾಲೋಚನೆಗಳಲ್ಲಿ ಭಾಗವಹಿಸಿದ್ದಾರೆ. ಇವರ ಈ ಎಲ್ಲ ಕೆಲಸಗಳು ನಿರಂತರ. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂದಾಕ್ಷಣ ಎಲ್ಲರೂ ಆ ಕಡೆ ತಿರುಗಿ ನೋಡ್ತೀವಿ. ಅಂದರೆ ಆ ಚಲನಚಿತ್ರೋತ್ಸವ ಆಗೋದಕ್ಕೆ ಅಂದರೆ ಸ್ಥಾಪಕ ಸದಸ್ಯರು ಕೂಡ ಹೌದು, ಜೊತೆಗೆ ಕಲಾತ್ಮಕ ನಿರ್ದೇಶಕರು ಕೂಡ ಹೌದು. ಇವತ್ತು ನಮ್ಮೊಟ್ಟಿಗಿದ್ದಾರೆ ಹಲವು ವಿಚಾರಗಳನ್ನು ಮಾತನಾಡೋದಕ್ಕೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಪ್ರೀತಿಯ ನಮಸ್ಕಾರ ಸರ್. ಸರ್, ಮೊದಲಿಗೆ ಭಾಳ ಖುಷಿ ಏನಂತ ಹೇಳಿದ್ರೆ ಸಿನಿಮಾ ಅಂದಾಗ ನೋಡುವಂಥ ಬೆರಗುಗಣ್ಣುಗಳು ಬೇರೆ ಸರ್. ಆದರೆ ಸಿನಿಮಾ ಒಳಗಡೆ ಇಳಿದು ಅದರ ಅಧ್ಯಯನ ಮಾಡಬೇಕು ಅಂದಾಗ ತುಂಬ ಜನಕ್ಕೆ ಆಸಕ್ತಿ ಇದೆ, ತುಂಬ ಜನಕ್ಕೆ ನಿರ್ಲಕ್ಷ್ಯ ಇದೆ. ಏನಪ್ಪ 2 ಅವರ್ ಕೂತ್ಕೊಂಡು ಸಿನಿಮಾ ನೋಡ್ಬಿಟ್ಟು ಅಪ್ಪ ಸಾಕು, ನಮಗೊಂದು ಮೈಂಡ್ ರಿಲ್ಯಾಕ್ಸ್ ಆಯಿತು, ಮತ್ತು ಏನಕ್ಕೆ ಬೇಕು, ಆ ಗ್ರಾಮರು ಬೇಡ, ಏನೂ ಬೇಡ, ಗ್ಲಾಮರ್ ನೋಡ್ತೀವಲ್ಲ ಸಾಕು ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ನಿಜವಾಗ್ಲೂ ನೀವೊಂದು ಹಾದಿ ತೋರಿಸ್ಕೊಟ್ಟಿದ್ದೀರಾ. ಇಲ್ಲ, ಇಲ್ಲಿರೋ ಗ್ರಾಮರ್ ತಿಳ್ಕೊಂಡ್ರೆ ಬಹುಶಃ ಬದುಕಿನಲ್ಲಿ ನಿಮ್ಮ ಗ್ಲಾಮರ್ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ನಿಮಗೊಂದು ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ಬೇಕು. ಆ್ಯಂಡ್ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ಹೇಳಿದಾಗ ಮುಂಚೆ ಇದ್ದದಕ್ಕೂ ಇವತ್ತಿಗೂ ಅಯ್ಯೋ ಯಾವಾಗ ನಡೆಯುತ್ತೆ, ನಾವು ಬೇಗ ಪಾಸ್ ತೊಗೊಳ್ಬೇಕು, ಒಂದು ಸಲನಾದರೂ ಹೋಗಬೇಕು ಅನ್ನುವಂಥ ಕುತೂಹಲ ಯಾವಾಗಲೂ ಇದೆ. ಸೊ ಮೊದಲು ಅಲ್ಲಿಂದನೇ ಶುರು ಮಾಡೋಣ ಸರ್. ಯಾಕೆ ಈ ಪರಿಕಲ್ಪನೆ ಶುರುವಾದದ್ದು ಸರ್? ನೀವೇ ಹೇಳಿದಾಗೆ ಸಿನಿಮಾ ನಮ್ಮ ಗ್ರಹಿಕೆ ಒಳಗಿರುವಂಥದ್ದು ಏನು ಅಂದರೆ ಮನೋರಂಜನಾ ಮಾಧ್ಯಮ ಅಂತ. ಅದೇ ಸ್ವಾಭಾವಿಕ ಆದದ್ದೇ. ಏಕೆಂತಂದರೆ ಹೊಸ ಒಂದು ಮಾಧ್ಯಮ ಹುಟ್ಟುಕೊಂಡಾಗ
ಈಗ 19ನೇ ಶತಮಾನದ ಕಡೆಯಲ್ಲಿ ಹುಟ್ಟುಕೊಂಡಿತ್ತು ಈ ಮಾಧ್ಯಮ. ಅದು ಮನುಷ್ಯನಿಗೆ ಒಂದು ರೀತಿಯಾದ ಹೊಸ ಜಗತ್ತನ್ನು ತೆರೆಯಿತು. ಅದುವರೆಗೆ ನಾವು ಏನು ಮಾಡ್ತಾ ಇದ್ವಿ, ಈಗ ಸಾಹಿತ್ಯವನ್ನು ಓದ್ತಾ ಇದ್ವಿ, ಸಂಗೀತವನ್ನು ಕೇಳ್ತಾ ಇದ್ವಿ, ಮತ್ತು ನಾಟಕವನ್ನು ನೋಡ್ತಾ ಇದ್ವಿ. ಇದು ಎಲ್ಲದರ ಒಟ್ಟಾಗಿ ಸೇರಿ, ಅದು ಬರೀ ಕೇವಲ ಒಟ್ಟಾಗಿ ಸೇರಿದ ಮಾತ್ರ ಅಲ್ಲ, ತಂತ್ರಜ್ಞಾನದ ಮೂಲಕ ಬಂತು. ಮೊದಲ ಬಾರಿಗೆ ನಮ್ಮ ಮನುಷ್ಯ ತನ್ನ ಏನು ಹೇಗೆ ಬದುಕ್ತಾ ಇದ್ದಾನೆ ಮತ್ತು ಅವನ ಚಲನೆ ಏನಿದೆ, ಚಲನೆ ಮುಖ್ಯವಾದದ್ದು, ಅದಕ್ಕೆ ನಾವು ಚಲನಚಿತ್ರ ಅಂತ ಕರಿತೀವಿ. ಆ ಚಲನೆಯನ್ನು ಒಳಗೊಳ್ಳೋದು ಒಂದು ಮಾಧ್ಯಮ ಅಂತಂದರೆ ಚಲನಚಿತ್ರ ಮಾಧ್ಯಮ. ಹಾಗಾಗಿ ಮನುಷ್ಯನಿಗೆ ಅದೊಂದು ರೀತಿಯಾದ ವಿಶೇಷವಾದ ಅವನ ಸಾಧನೆ ಕೂಡ ಹೌದು. ವೈಜ್ಞಾನಿಕ ಸಾಧನೆಯೂ ಹೌದು, ಕಲಾತ್ಮಕ ಸಾಧನೆಯೂ ಹೌದು, ಸಾಂಸ್ಕೃತಿಕ ಸಾಧನೆಯೂ ಹೌದು. ಏಕಕಾಲಕ್ಕೆ ಮನುಷ್ಯನ ಹಲವಾರು ಸಾಧನೆಗಳನ್ನು ಸೇರಿಸಿಕೊಂಡು ಹುಟ್ಟಿದಂಥ ಇದು ಮಾಧ್ಯಮ. ಹಾಗಾಗಿ ಮನುಷ್ಯನಿಗೆ ಇದರ ರೀತಿ ಬಗ್ಗೆ ತುಂಬ ವಿಶಿಷ್ಟವಾದ ಒಂದು ರೀತಿಯಾದ ಪ್ರೀತಿ ಇದೆ, ವಿಶಿಷ್ಟವಾದ ಕುತೂಹಲ ಇದೆ, ವಿಶಿಷ್ಟವಾದ ಅವರಿಗೆ ಒಂದು ರೀತಿಯ ಅನುಭವ ಇದೆ. ಹೌದು, ಬೇರೆಲ್ಲ ಮಾಧ್ಯಮಗಳಿಗಿಂತ ವಿಶಿಷ್ಟವಾದ ಅನುಭವವನ್ನು ಸಿನಿಮಾ ಕೊಡುತ್ತೆ ಅವರಿಗೆ. ಆ ದೃಷ್ಟಿಯಿಂದ ಸಿನಿಮಾ ಬೇರೆಲ್ಲ ಮಾಧ್ಯಮಗಳಿಗಿಂತ ಬೆಳೀತಾ ಬೆಳೀತಾ ಇವೆಲ್ಲವನ್ನು ಒಳಗೊಂಡು ಕೂಡ, ಬರೀ ಇದು ಮಾತ್ರ ತನ್ನದೇ ಆದ ಸಪರಿ ಏನು ಹೇಳ್ತೀವಿ ಅದು ಬೇರೆಯದಲ್ಲ, ಅದು ಎಲ್ಲವನ್ನೂ ಒಳಗೊಂಡಿದೆ, ಬೇರೆಯದು ಆಗಿದೆ. ಏಕಕಾಲಕ್ಕೆ ವಿಜ್ಞಾನವೂ ಹೌದು, ಕಲೆಯೂ ಹೌದು. ಏಕಕಾಲಕ್ಕೆ ಮನುಷ್ಯನ ಮನೋವೈಜ್ಞಾನಿಕ ಚಿಂತನೆಗೆ ಪೂರಕವಾಗೂ ಇದೆ, ಅವನ ಸಾಮಾಜಿಕ ಗ್ರಹಿಕೆಗೆ ಪೂರಕವಾಗಿದೆ, ಅವನ ದೈನಂದಿನ ಬದುಕಿಗೆ ಪೂರಕವಾಗಿ ಬೆಳೆದಂಥದ್ದು. ಬೇರೆ ಎಲ್ಲ ಮಾಧ್ಯಮಗಳು ಅವನ ದೈನಂದಿನ ಬದುಕನ್ನು ಹೇಳ್ತಾ ಇದ್ದಾಗಲೂ ಕೂಡ ಅದು ಒಂದು ರೀತಿಯಲ್ಲ, ಅದಕ್ಕೆ ಬೇರೆ ರೀತಿಯಾದ ಒಂದು ರೀತಿಯಾದ ಅವನ ಬೆಳವಣಿಗೆಗೆ ಕಾರಣ ಆಗುತ್ತೆ. ಸಿನಿಮಾ ಹಾಗಲ್ಲ, ಅವನು ನೋಡಿದ ತಕ್ಷಣವೇ ಅವನಿಗೆ ಅದನ್ನು ನೇರವಾಗಿ ತಟ್ಟುತ್ತೆ. ಅದು ಈ ನೇರವಾಗಿ ತಟ್ಟುವ ಒಂದು ವಿಶೇಷ ಬೇರೆಲ್ಲ ಮಾಧ್ಯಮಗಳನ್ನು ಒಳಗೊಂಡಿರೋದು. ಮತ್ತು ಅದಕ್ಕಿಂತ ಮುಖ್ಯವಾಗಿ ಅವನ ಮನಸ್ಸಿಗೆ ಮತ್ತು ಏಕಕಾಲಕ್ಕೆ ಬುದ್ಧಿ ಮತ್ತು ಹೃದಯಕ್ಕೆ ತಟ್ಟುವಂತಹ ಒಂದು ಮಾಧ್ಯಮ. ಅದು ಭಾವನೆ ಮತ್ತು ಬುದ್ಧಿ ಎರಡಕ್ಕೂ ತಟ್ಟುವಂಥ ಮಾಧ್ಯಮ. ಅದರಿಂದ ಸಿನಿಮಾ ಇದೆ. ಆದರೆ ನೀವು ಹೇಳ್ದಂಗೆ ಅದಿನ್ನೂ ಹೊಸ ಮಾಧ್ಯಮ. 125 ವರ್ಷ ಒಂದು ಚರಿತ್ರೆ ಒಳಗೆ ಬಹಳ ಚಿಕ್ಕದು. ಅಷ್ಟರಲ್ಲೇ ಇಷ್ಟನ್ನು ಸಾಧಿಸ್ಬಿಟ್ಟಿದೆ. ಅದು ಎಲ್ಲ ಮಾಧ್ಯಮಗಳಿಂದ ಹೆಚ್ಚಿನ ಸಾಧ್ಯ. ಬಟ್ ಆ ಸಾಧನೆಗಳನ್ನು ನಾವಿನ್ನೂ ಗ್ರಹಿಸ್ತಾ ಇಲ್ಲ ಅನ್ನೋದೇ ನನ್ನ ಸಮಸ್ಯೆ. ಎಷ್ಟೊಂದು ಸಾಧನೆಗಳಾಗಿದೆ ಅದರೊಳಗೆ ಅಂತ ನಾವು ಕೇವಲ ಮನರಂಜನೆ ಆಗಿದ್ದನ್ನು ಗ್ರಹಿಸ್ತಾ ಇದ್ದೀವಿ ಹೊರತು ಅದರ ಎಷ್ಟೆಲ್ಲ ಸಾಧನೆಗಳಿದೆ. ನಾನು ಹೇಳ್ದಂಗೆ ವೈಜ್ಞಾನಿಕವಾಗಿ ಬೆಳೆದಿದ್ದು, ಆರ್ಥಿಕವಾಗಿ ಬೆಳೆದದ್ದು, ಸಾಮಾಜಿಕವಾಗಿ ಅಷ್ಟೊಂದು ಪ್ರಭಾವಶಾಲಿಯಾಗಿರೋದು, ಇಷ್ಟೆಲ್ಲ ವಿಷಯಗಳನ್ನು ಒಳಗೊಂಡಿರೋ ಮಾಧ್ಯಮವನ್ನು ನಾವು ಕೇವಲ ಮನರಂಜನೆಯಾಗೇ ಮಾತ್ರ ನೋಡೋದನ್ನು ಬಿಟ್ಟು ಬೇರೆ ಕಡೆಗೆ ದೃಷ್ಟಿ ಹರಿಸ್ಬೇಕು. ಇದು ಉದ್ದೇಶಪೂರ್ವಕ ಮನುಷ್ಯ ಮಾಡೋದಲ್ಲ, ಅದು ಸ್ವಾಭಾವಿಕವಾಗಿದೆ. ನೋಡಿದ್ದವನಿಗೆ ಯಾವಾಗಲೂ ಬೇರೆ ರೀತಿಯ ತಟ್ಟತ್ತೆ. ಓದೋದಕ್ಕೂ ನೋಡೋದಕ್ಕೂ ಇರೋ ವ್ಯತ್ಯಾಸ ಅದೇ ಸರ್. ಅದೇ ಅಂದ್ರೆ ಸರ್, ಈಗ ಸಿನಿಮಾ ಅನ್ನೋದು ಬಹುತೇಕ ಸಿನಿಮಾ ಪ್ರೇಮಿಗಳಿಗೆ ಬೇಸಿಕ್ ಆಗಿ ಕನ್ನಡ ಚಿತ್ರಗಳು ಅಂತ ಮೊದಲ ಆದ್ಯತೆ ಅಂತ ಕೊಡಬಹುದು, ಅಥವಾ ಬೇರೆ ಭಾಷೆಗಳ ಒಂದಷ್ಟು ಚಿತ್ರಗಳು, ಒಂದಷ್ಟು ನಾಯಕರ ಒಂದು ಜನಪ್ರಿಯತೆಯನ್ನು ನೋಡುವಂಥದ್ದಾಗಿರಬಹುದು. ಅಂದ್ರೆ ಇಲ್ಲಿ ನಮ್ಮ ವಿಚಾರ ಲಹರಿ ವಿಸ್ತಾರಗೊಳ್ಳಬೇಕಾಗಿದೆ. ಸಿನಿಮಾ ಅನ್ನೋದು ಇಷ್ಟೇ ಅಲ್ಲ ಅನ್ನುವಂಥ ವಿಚಾರ ಅಂದ್ರೆ ತಮಗೆ ಅಂದ್ರೆ ಯಾವ ಒಂದು ರಾಷ್ಟ್ರದ ಸಿನಿಮಾಗಳನ್ನ ನೋಡಿ ಪ್ರೇರೇಪಿತರಾದ್ರಿ, ಅಥವಾ ಈ ರೀತಿಯ ಒಂದು ಪರಿಕಲ್ಪನೆ ಬರೋದಕ್ಕೆ ಸರ್? ಅಲ್ಲ, ಇದು ಬೇರೆ. ಈಗ ನೀವು ಅದನ್ನ ಸಾಹಿತ್ಯದ ಬಗ್ಗೆನೂ ಆ ಪ್ರಶ್ನೆಯನ್ನ ಕೇಳ್ಬೋದು. ನೀವು ಕನ್ನಡವನ್ನೇ ಮಾತ್ರ ಓದಲ್ಲ ನೀವು, ಅಲ್ವಾ? ಕನ್ನಡದಿಂದ ಪ್ರಾರಂಭಿಸಿರಿ. ಯಾಕಂದ್ರೆ ನಾವು ಕಲಿಯೋದು ಅಟ್ಲೀಸ್ಟ್ ನಮ್ಮ ಕಾಲದಿಂದ, ಆ ಕಾಲದಲ್ಲಿ ನಾವು ಬರೀ ಕನ್ನಡದ ಮೂಲಕನೇ ನಾವು ಕಲಿತಾ ಇದ್ವಿ. ಆರಂಭದ ಕಲಿಕೆ ಎಲ್ಲ ನಮ್ಮ ಭಾಷೆಯಲ್ಲೇ ಆಗ್ತಾ ಇತ್ತು ಅವಾಗ. ಅದರಿಂದ ನಮಗೆ ಸ್ವಾಭಾವಿಕ ಕನ್ನಡ ಚಿತ್ರಗಳನ್ನೇ ನಾವು ನೋಡ್ಕೊಂಡು ಬೆಳೆದ್ವಿ ಅವಾಗ ಮೊದಲಿಂದ. ನಂತರ ಈಗ ಇಂಗ್ಲೀಷ್ ಭಾಷೆಯನ್ನ ಕಲಿಯಕ್ಕೆ ಹೊರಡ್ತೀವಿ. ಇನ್ನು ಅದಕ್ಕೆ ಯಾವಾಗಲೂ ನಾನು ಬೇರೆ ಬೇರೆ ಮಾಧ್ಯಮದ ಉದಾಹರಣೆಗಳು, ಈಗ ಇಂಗ್ಲೀಷ್ ಕಲಿತ ತಕ್ಷಣ ನಿಮಗೆ ಒಂದು ಹೊಸ ಜಗತ್ತು ಬರುತ್ತೆ. ಅಥವಾ ಇನ್ನೊಂದು ಭಾಷೆ, ನೀವು ಬೇರೆ ಯಾವುದೋ ಊರಿಗೆ ಹೋದಾಗ ಅಲ್ಲಿ ಭಾಷೆ ಕಲಿತಾಗ ಇನ್ನೊಂದು ಜಗತ್ತು ಹೊಸದಾಗಿ ಹುಟ್ಕೊಳ್ಳುತ್ತೆ. ಅಲ್ಲಿ ಓದ್ತೀರಾ, ಅಲ್ಲಿಂದ ತಿಳ್ಕೊಳ್ತೀರಾ. ಸಿನಿಮಾ ಆಗಿದ್ದು ಇನ್ನೊಂದು ವಿಶಿಷ್ಟವಾದ ಸಿನಿಮಾ ಏನು ಅಂತಂದರೆ, ಯಾವ ಸಿನಿಮಾವು ಪ್ರಾದೇಶಿಕವಾದದ್ದಲ್ಲ. ನಾವು ಈಗ ಕನ್ನಡ ಸಿನಿಮಾ ಮಾಡಿದಾಗಲೂ ಅದು ಜಾಗತಿಕವಾಗಿಬಿಡುತ್ತೆ. ಹುಟ್ಟಿದ ತಕ್ಷಣ ಅದು ಜಾಗತಿಕವಾಗಿಬಿಡುತ್ತೆ. ಎಲ್ಲಿರೋರು ಬೇಕಾದ್ರೂ ಅದನ್ನು ನೋಡ್ಬೋದು. ಅದಕ್ಕೆ ಭಾಷೆ ಹಂಗಿರಲ್ಲ. ಈಗ ಸಬ್ಟೈಟ್ಲ್ ಹಾಕದೇನೂ ಕೂಡ ಒಂದು ಅರ್ಥವನ್ನು ಕೊಡುತ್ತೆ. ಒಂದು ಸಿನಿಮಾ ನೀವು ಯಾವುದೋ ನಿಮ್ಗೆ ಗೊತ್ತಿಲ್ಲದ ಭಾಷೆಯನ್ನು ಸಿನಿಮಾ ನೋಡಿದ್ರು ಕೂಡ ಅದರಲ್ಲಿನ ಒಂದು ಜಗತ್ತು ನಿಮ್ಗೆ ಕಾಣ್ತಾ ಇರುತ್ತೆ. ಯಾವುದೋ ಒಂದು ಫ್ರೆಂಚ್ ಭಾಷೆಯ ಸಿನಿಮಾ ನೋಡ್ತೀರಾ, ಫ್ರೆಂಚ್ ಜೀವನ ಕ್ರಮ ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ಭಾಷೆ ಅರ್ಥ ಆಗದೆ ಇದ್ರು, ಅಲ್ಲಿನ ನಾಟಕ ಅರ್ಥ ಆಗದೆ ಇದ್ರು, ಅಲ್ಲಿನ ಬೇರೆ ಬೇರೆ ಸಂಬಂಧಗಳು ಅರ್ಥ ಆಗದೆ ಇದ್ರು ಕೂಡ ನಿಮ್ಗೆ ಕಾಣುತ್ತೆ ಅದು ಇದು ಯಾವುದೋ ಬೇರೆ ದೇಶ. ಅಂದ್ರೆ ಎಲ್ಲ ಸಿನಿಮಾಗಳು ಹುಟ್ಟಿನಿಂದಲೇ ಜಾಗತಿಕವಾದದ್ದು. ಕನ್ನಡ ಭಾಷೆಗಳು ನೀವು ಬರೆದಾಗ ಕನ್ನಡ ಭಾಷೆಗೆ ಸೀಮಿತವಾಗಿ ಕನ್ನಡ ಬರೋರಿಗೆ ಆಗತ್ತೆ. ಆದರೆ ಸಿನಿಮಾ ಹಾಗಲ್ಲ. ಕನ್ನಡ ಸಿನಿಮಾ ಹುಟ್ಟಿನಿಂದಲೇ ಜಾಗತಿಕವಾದದ್ದು. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅನ್ನುವಂಥ ಪರಿಕಲ್ಪನೆ, ಯಾಕಂದರೆ ನಾವು ಬೇರೆ ಬೇರೆ ದೇಶದ್ದು ನೋಡ್ತಾ ಇದ್ವಿ, ಆದರೆ ಬೆಂಗಳೂರಿನಲ್ಲೇ ಇದಾದಾಗ ತುಂಬ ಜನ ಖುಷಿಯೂ ಆಯಿತು. ಇವತ್ತು ಹೊರದೇಶದವ್ರು ಇಲ್ಲಿಗೆ ಬರೋ ರೀತಿ ಆಗೋಗ್ಬಿಟ್ಟಿದೆ. ಸೊ ಅಂದರೆ ಈ ಪರಿಕಲ್ಪನೆ ಅಂದರೆ ನಿಮಗೆ ಶುರುವಾದದ್ದು ಅಥವಾ ನೀವೆಲ್ಲರೂ ಸೇರಿ ಮಾಡಬೇಕು ಅಂತ ಆದದ್ದು ಹೇಗೆ ಸರ್ ಅದು?
ಅದು ನೀವು ಒಂಥರ ಕನ್ನಡ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಸಂದರ್ಭದ ಹಿನ್ನೆಲೆಯಲ್ಲಿ ನೋಡಿದ್ರೆ ಭಾಳ ಅನುಕೂಲವಾಗುತ್ತೆ. ಯಾಕಂದ್ರೆ ನೀವು 60, 70, 80ರ ಕರ್ನಾಟಕದ ನೀವು ಒಂದು ಸಾಂಸ್ಕೃತಿಕ ಜಗತ್ತನ್ನು ಗಮನಿಸಿದ್ರೆ ನಾವೆಲ್ಲಿಗೂ ಹೊಸದಕ್ಕೆ ತೆರೆದುಕೋತಾ ಇದ್ವಿ. ನೀವು ನೋಡಿದ್ರೆ ನಮ್ಗೆ ಹೊಸ ಸಾಹಿತ್ಯದ ಸೃಷ್ಟಿ ಆಗ್ತಾ ಇತ್ತು, ಹೊಸ ನಾಟಕದ ಕ್ರಮ ಶುರು ಆಗ್ತಾ ಇತ್ತು. ಈಗ ನೀವು ಮಾತಾಡ್ತೀವಿ ಕಾರ್ನಾಡು, BV ಕಾರಂತರು ಕಾಲದಲ್ಲಿ ನಾವು. ಹಾಗೆಯೇ ಸಿನಿಮಾದಲ್ಲಿ ಬೇರೆ ರೀತಿಯ ಸಿನಿಮಾಗಳನ್ನು ನೋಡುವ ಒಂದು ಪರಿಕಲ್ಪನೆ ಅವಾಗ ಬರುತ್ತೆ. ಇದು ಆ್ಯಕ್ಚುಲಿ ಹುಟ್ಟಿದ್ದು ಯುರೋಪ್ನಲ್ಲಿ. ಅಂತಂದರೆ ನೀವು ಒಂದು ಸಾಹಿತ್ಯವನ್ನು ನಿಮಗೆ ಬೇಕಾದನ್ನು ಆಯ್ಕೆ ಮಾಡಿಕೊಂಡು ನೀವು ಸಾಕ್ಷರರಾದರೆ ಆಯ್ಕೆ ಮಾಡ್ಕೊಂಡು ಓದ್ತೀರಾ, ಸಂಗೀತವನ್ನು ನೀವು ಆಯ್ಕೆ ಮಾಡ್ಕೊಂಡು ಕೇಳ್ತೀರಾ. ಆದರೆ ಸಿನಿಮಾಗೆ ನಿಮ್ಮ ಆಯ್ಕೆ ಇರಲ್ಲ. ಯಾಕಂದರೆ ನಿಮಗೆ ಮಾರುಕಟ್ಟೆಯಲ್ಲಿ ಯಾವ ಸಿನಿಮಾನ ಪ್ರದರ್ಶಿಸ್ತಾ ಇರ್ತಾರೆ ಅದನ್ನು ಮಾತ್ರ ನೋಡೋಕ್ಕೆ ಸಾಧ್ಯ ಆ ಕಾಲಕ್ಕೆ, ಅಲ್ವಾ? ಹಾಗಾಗಿ ಏನಾಗ್ತಾ ಇತ್ತು ಅವಾಗ ಅಂದರೆ ಬಹಳ ಜನ ಬುದ್ಧಿವಂತರು, ಈಗ ಬರ್ನಾರ್ಡ್ ಶಾ ಅಂತವರು ಎಲ್ಲ ಇಂಗ್ಲೆಂಡ್ನಲ್ಲಿ, ಆ ಥರ ಬಹಳ ಜನ ಬೌದ್ಧಿಕ ವರ್ಗಕ್ಕೆ ಸೇರಿದವರು ಯುರೋಪ್ನಲ್ಲಿ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ ನಾವೆಲ್ಲ ಅವ್ರು ತೋರಿಸಿದ್ದೆ ನಾನು ಯಾಕೆ ಸಿನಿಮಾ ನೋಡಬೇಕು, ಆಮೇಲೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ ಆ ಸಿನಿಮಾ ನಾನು ಹೆಂಗೆ ನೋಡೋದು ಹೇಗೆ, ನಾನಾದರೆ ಬೇರೆ ದೇಶ ಸಾಹಿತ್ಯ ಓದ್ಬೋದು, ಇಂಗ್ಲೀಷ್ ಸಾಹಿತ್ಯವನ್ನು ನಾನು ಕರ್ನಾಟಕ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು ಓದ್ಬೋದು, ಆದರೆ ಸಿನಿಮಾ ಎಲ್ಲಿ ಅವಕಾಶ ಇದೆ? ಆ ರೀತಿ ಅವರು ಒಂದು ಯೋಚನೆ ಮಾಡ್ತಾರೆ. ಆವಾಗ ಈ ಚಿತ್ರ ಸಮಾಜದ ಒಂದು ಸಂಸ್ಕೃತಿ ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿ ಯುರೋಪ್ನಲ್ಲಿ. ಫಸ್ಟ್ ಚಿತ್ರ ಸಮಾಜದ ಸಂಸ್ಕೃತಿ ಏನು ಅಂತಂದರೆ ನನಗೆ ಮಾರುಕಟ್ಟೆಯಲ್ಲಿ ಸಿಗದೇ ಇದ್ದಂಥ ಚಿತ್ರಗಳನ್ನು ನೋಡುವ ಒಂದು ಸಂಸ್ಥೆಯನ್ನು ಅಥವಾ ಒಂದು ಪ್ಲಾಟ್ಫಾರ್ಮ್ ಅಂತ ಏನು ಹೇಳ್ತೀವಿ, ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಅದನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಅದು ಭಾರತಕ್ಕೂ ಕೂಡ ಮಿಡ್ಲ್ ಆಫ್ ಲಾಸ್ಟ್ ಸೆಂಚುರಿ ಸುಮಾರು 1950 ಹೊತ್ತಿಗೆ ಇಂಡಿಯಾದಲ್ಲಿ ಶುರು ಆಗುತ್ತೆ. ಬಂಗಾಳದಲ್ಲಿ ಸತ್ಯಜಿತ್ ರೇ ಅಂತವರು ಪ್ರಾರಂಭ ಮಾಡ್ತಾರೆ ಒಂದು ಚಲನಚಿತ್ರ ಸಮಾಜಗಳನ್ನು. ಅದು ಎಲ್ಲ ದೇಶದ ಬೇರೆ ಬೇರೆ ಕಡೆಗೆ ಹಬ್ಬುತ್ತೆ, ಬೆಂಗಳೂರಿಗೂ ಬರುತ್ತೆ ಅವಾಗ. ಅಂದರೆ ಚಲನಚಿತ್ರ ಸಮಾಜಗಳ ಮೂಲಕ ನಾವು ಹೊರದೇಶಗಳ ಚಿತ್ರಗಳು ಬೇರೆ, ಈಗ ಇಂಡಿಯಾದಲ್ಲಂತೂ ಬೇರೆ ಭಾಷೆ ಚಿತ್ರಗಳನ್ನು ಕೂಡ ನಾವು ನೋಡೋಕ್ಕಾಗ್ತಾ ಇರಲಿಲ್ಲ ಅವಾಗ. ಅದಕ್ಕೆ ಅದನ್ನೆಲ್ಲ ನೋಡೋ ಕ್ರಮ ಹೇಗೆ, ನಾನೀಗ ಬೆಂಗಾಳಿ ಚಿತ್ರಾನೋ, ಮರಾಠಿ ಚಿತ್ರಾನೋ, ತಮಿಳ್ ಚಿತ್ರಾನೋ, ತಮಿಳು ತೆಲುಗು ಎಲ್ಲ ಬೆಂಗಳೂರಲ್ಲಿ ಬರ್ತಾ ಇತ್ತು. ಬಟ್ ಬೇರೆ ಭಾಷೆಯ ಚಿತ್ರಗಳನ್ನು ನೋಡುವುದಕ್ಕೆ ಹೇಗೆ ಒಂದು ವೇದಿಕೆ ಬೇಕಲ್ಲ ಅಂತ ಹೇಳಿ ಚಲನಚಿತ್ರ ಸಮಾಜಗಳು ಹುಟ್ಟುಕೊಳ್ತವೆ. ಆವಾಗ ನಾವೆಲ್ಲ ನಮ್ಮ ಯೂತ್ ನಮ್ಮ ಯವನದಲ್ಲಿ ಈ ಥರದ ಒಂದು ಸಾಂಸ್ಕೃತಿಕ ಸಂದರ್ಭಕ್ಕೆ ಎಂಟರ್ ಆಗ್ತೀವಿ. ಹೊಸ ರೀತಿಯ ನಾಟಕಗಳು, ಹೊಸ ರೀತಿಯ ಸಾಹಿತ್ಯದ ಒಂದು ಚಳುವಳಿ ಆಗುತ್ತವಾಗ ಹೊಸ ರೀತಿಯ ಸಿನಿಮಾಗಳನ್ನು ನೋಡುವ ಒಂದು ವೇದಿಕೆಗಳು ಸೃಷ್ಟಿಯಾಗತ್ತೆ ಬೆಂಗಳೂರಲ್ಲಿ. ಸೃಷ್ಟಿಯಾದಾಗ ನಾವು ನೋಡೋಕೆ ಶುರು ಮಾಡ್ತೀವಿ, ಅದರಿಂದ ಪ್ರಭಾವಿತರಾಗ್ತೀವಿ. ಸಿನಿಮಾ ಅಂತ ನಮ್ಗೆ ಗೊತ್ತಿದ್ದ ಸಿನಿಮಾದಿಂದ ಆಚೆಗೂ ಒಂದು ಸಿನಿಮಾದ ಒಂದು ಕ್ರಮ ಇದೆ, ಬೇರೆ ರೀತಿಯಾದ ಸಿನಿಮಾಗಳು ಜಗತ್ತಿನಲ್ಲಿದೆ, ಬೇರೆ ಬೇರೆ ಭಾಷೆಗಳಲ್ಲಿ ಯಾವ ರೀತಿ ಅಲ್ಲಿಯ ಸಾಂಸ್ಕೃತಿಕ ಸಂದರ್ಭ ಏನು, ಅಲ್ಲಿನ ರಾಜಕೀಯ ಸಂದರ್ಭ ಏನು, ಅಲ್ಲಿಯ ಸಾಮಾಜಿಕ ಸಂಬಂಧಗಳಿಗೆ ಆ ದೇಶಗಳು ಹೇಗಿದೆ ಅದು ನೋಡ್ತೀವಿ ನಾವು ಸಿನಿಮಾದಲ್ಲಿ. ಅದು ಒಂದು ನೋಡ್ತೀವಿ, ವಾಸ್ತವವಾಗಿ ಆ ದೇಶಗಳು ನಮಗೆ ಕಾಣಿಸಕ್ಕೆ ಶುರು ಆಗ್ತಾವೆ. ಅದು ಇದನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಗೆ ಅದರಲ್ಲಿ ಆಸಕ್ತಿ ನೋಡುತ್ತೆ. ಆದ್ದರಿಂದ ಸಿನಿಮಾ ಮೂಲಕ ನಾವು ಜಗತ್ತನ್ನ ನೋಡಕ್ ಶುರು ಮಾಡಿದ್ವಿ. ಪರಿಕಲ್ಪನೆಯೇ ಒಂದು ಅದ್ಭುತವಾದ ಪರಿಕಲ್ಪನೆ. ಒಂದು ವೇದಿಕೆ ಅಂತ ಸಿದ್ಧವಾದ ಮೇಲೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಅಲ್ಲಿ ಚಿತ್ರಗಳ ಆಯ್ಕೆಯ ಮಾನದಂಡ ಏನಾಗಿರುತ್ತೆ ಅಥವಾ ಬದಲಾಗ್ತಾ ಇದೆಯಾ ಕಾಲ ಬದಲಾದಂತೆ? ಏನಂದ್ರೆ ಅಲ್ಲಿನ ಪ್ರದೇಶಗಳ ಬದುಕು ಆಗಿರಬಹುದು, ಜ್ವಲಂತ ಸಮಸ್ಯೆಗಳ ಬಗ್ಗೆ ಚಿತ್ರಣ ಆಗಿರಬಹುದು, ಯಾವ ರೀತಿಯ ಮಾನದಂಡಗಳನ್ನು ಇಟ್ಕೊಂಡು ಆಯ್ಕೆ ಮಾಡಲಾಗುತ್ತೆ? ಅದಕ್ಕೆ ಮುಂಚೆ ನಾನು ಈ ಚಲನಚಿತ್ರ ಸಮಾಜದ ಚಿತ್ರೋತ್ಸವಗಳು ಹೆಂಗೆ ಬೆಳವಣಿಗೆ ಆಯಿತು ಅನ್ನೋದನ್ನ ಒಂದು ಇದು ಎಲ್ಲ ದೇಶದಲ್ಲೂ ಆಗತ್ತೆ. ಈಗ ನಾನು ಹೇಳಿದಂಗೆ ಯುರೋಪ್ನಲ್ಲೂ ಆಗುತ್ತೆ. 1932ರಲ್ಲಿ ವೆನಿಸ್ ಚಲನಚಿತ್ರೋತ್ಸವ ಪ್ರಾರಂಭ ಆಗುತ್ತೆ. ಅದೇ ಜಗತ್ತಿನ ಪ್ರಥಮ ಚಲನಚಿತ್ರೋತ್ಸವ 1932ರಲ್ಲಿ ಪ್ರಾರಂಭ ಆಗುತ್ತೆ. ಆಮೇಲೆ 1946ರಲ್ಲಿ ಕಾನ್ ಅಂತ ಬಹಳ ದೊಡ್ಡ ಫಿಲ್ಮ್ ಫೆಸ್ಟಿವಲ್, ಈ ಥರದ್ದೆಲ್ಲ ಪ್ರಾರಂಭ ಆಗುತ್ತೆ ಯುರೋಪ್ನಲ್ಲಿ. ಅಂದರೆ ಮೊದಲು ಚಿತ್ರಗಳ ಬಗ್ಗೆ ಒಂದು ಬೇರೆ ರೀತಿಯಾದ ತಿಳುವಳಿಕೆ ಪ್ರಾರಂಭ ಆಗುತ್ತೆ. ಆ ತಿಳುವಳಿಕೆಯಿಂದ ಚಲನಚಿತ್ರೋತ್ಸವ ಪ್ರಾರಂಭ. ಭಾರತದಲ್ಲೂ ಹಾಗೇನೆ ನೀವು ನೋಡಿದ್ರೆ 50ರಲ್ಲಿ ಮೊದಲ ಮುಖ್ಯವಾದ ಚಲನಚಿತ್ರ ಸಮಾಜ ಪ್ರಾರಂಭ, 52ರಲ್ಲಿ ಸರ್ಕಾರನೇ ಚಲನಚಿತ್ರೋತ್ಸವವನ್ನು ಪ್ರಾರಂಭ ಮಾಡುತ್ತೆ. ಭಾರತೀಯದಲ್ಲಿ ಅಂತಾರಾಜ್ಯ ಎಲ್ಲ ರಾಜ್ಯಗಳಿಗೂ ಅದನ್ನು ತಲುಪಿಸ್ತಾರೆ. ಆಮೇಲೆ ಅಂದರೆ 52ರ ಸುಮಾರಿಗೆ ಚಲನಚಿತ್ರೋತ್ಸವಗಳು ಪ್ರಾರಂಭ ಆಗುತ್ತೆ. ಅಂದರೆ ನಮಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಬೇರೆ ರೀತಿಯ ಸಿನಿಮಾಗಳು ಆಗ್ತಾ ಇದೆ ಅಂತ ಫಸ್ಟ್ ಗೊತ್ತಾಗುತ್ತೆ. ನಂತರ ಅದನ್ನು ಹೇಗೆ ತರೋದು ಅನ್ನೋದನ್ನು ಯೋಚನೆ ಮಾಡುವಾಗ ಚಲನಚಿತ್ರೋತ್ಸವಗಳು ಬರ್ತವೆ. ಅದು ಫಸ್ಟ್. ನೀವು ಹೇಳಿದ ಮುಂದಿನ ಪ್ರಶ್ನೆ ಅಲ್ಲಿಗೆ, ಅದನ್ನ ಹೆಂಗೆ ನೀವು ಸೆಲೆಕ್ಟ್ ಮಾಡ್ತೀರಾ ಅನ್ನೋದು. ಈಗ ಅದಕ್ಕೆ ಒಂದಾಗಲೇ ಈ ವೇದಿಕೆ ಸಿದ್ಧವಾಗಿದೆ. ಅಂದರೆ ಬೇರೆ ಬೇರೆ ದೇಶಗಳ ಚಿತ್ರೋತ್ಸವಗಳನ್ನ ನಾವು ನೋಡಬೇಕು ಅನ್ನೋ ಒಂದು ವೇದಿಕೆ ಸಿದ್ಧವಾಗಿದೆ. ಚಲನಚಿತ್ರೋತ್ಸವಗಳು ಅದನ್ನು ಸಮಕಾಲೀನ ಮಾಡುತ್ತೆ. ಅಂದರೆ ನಾವು ಚಿತ್ರ ಸಮಾಜಗಳಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಈಗಾಗಲೇ ಹೆಚ್ಚು ಹೆಸರು ಮಾಡಿರುವಂಥ, ಆಮೇಲೆ ಈಗಾಗಲೇ ಬೇರೆ ರೀತಿಯಾದ ಹೊಸ ಚಳುವಳಿಗಳ ಮೂಲಕ ಹಲವಾರು ಚಳುವಳಿಗಳಾಗುತ್ತೆ ಚಲನಚಿತ್ರೋತ್ಸವಗಳಿಗೆ. ನಾವು ಸಾಹಿತ್ಯದಲ್ಲಿ ಹೇಗೆ ಹೇಳ್ತೀವಿ, ಕನ್ನಡದಲ್ಲಾದರೆ ನವೋದಯ, ನವ್ಯ,
ದಲಿತ ಬಂಡ ಹೀಗೆಲ್ಲ ಹೇಳ್ತೀವಲ್ಲ, ಅದೇ ರೀತಿ ಚಲನಚಿತ್ರೋತ್ಸವಗಳಲ್ಲೂ ಆ ರೀತಿ ಹಲವಾರು ಚಳುವಳಿಗಳಾಗ್ತವೆ. ಅದನ್ನೆಲ್ಲ ಇಲ್ಲಿ ನಾವು ತಂದು ಅದು ಆಗಾಗಲೇ ಯಶಸ್ವಿಯಾಗಿರೋದನ್ನ ತಂದು ನೋಡ್ತಾ ಇದ್ವಿ. ಈಗಾಗಲೇ ನಾವು ಈಗ ಕ್ಲಾಸಿಕ್ಸ್ ಅಂತ ಹೇಳಿದ್ವಿ, ಆ ಥರದ್ದೆಲ್ಲ ತರಿಸಿ ನೋಡಿದ್ವಿ. ಆದರೆ ಸಮಕಾಲೀನವಾಗಿ ಏನಾಗ್ತಾ ಇದೆ ಅಂತ ನೋಡಬೇಕಲ್ಲ. ಈಗ ಕಳೆದ ವರ್ಷ ಏನಾಗಿದೆ, ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಚಿತ್ರಗಳು ಬಂದಿದೆ, ಅಲ್ಲಿನ ಸಮಾಜ ಹೇಗಿದೆ ಇವತ್ತು, ಹೋದ ವರ್ಷ ಹೇಗಿತ್ತು. ಸಾಹಿತ್ಯದಲ್ಲಿ ನಮಗೆ ಹಿಂದಿಂತ ಬರ್ತಾ ಇರುತ್ತೆ. ಅದಕ್ಕೆ ಸಾಹಿತ್ಯ ಯಾವಾಗಲೂ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಕಟ್ಟುವಂಥ ಸೃಜನಶೀಲತೆ. ಅದು ಸಿನಿಮಾ ಹಾಗಲ್ಲ, ನೋಡ್ತಾನೆ ಸೃಷ್ಟಿ ಆಗ್ತಾ ಇರುತ್ತೆ. ಅದು ನೀವು ಒಂದು ಕ್ಯಾಮ್ರಾ ಇಟ್ಟ ತಕ್ಷಣ, ಈಗ ನಾವಿಲ್ಲಿ ಕ್ಯಾಮ್ರಾ ಇಟ್ಟ ತಕ್ಷಣ ನಾವಿಲ್ಲಿ ಏನು ನಡೀತಾ ಇದೆ ಅದು ಬಂದ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಆ ರೀತಿಯ ಸಮಕಾಲೀನತೆಯನ್ನು ನಾವು ಗುರುತಿಸೋದು ಚಲನಚಿತ್ರೋತ್ಸವಗಳು ಮುಖ್ಯ. ಈ ಕ್ಲಾಸಿಕಲ್ ಟ್ರೆಡಿಷನ್ನ ಚಲನಚಿತ್ರ ಸಮಾಜಗಳ ಮೂಲಕ ನಾವು ಹೇಗೆ ಕಲಿತಾ ಇದ್ವಿ ಸಿನಿಮಾಗಳ, ಹೊಸ ರೀತಿಯ ಸಿನಿಮಾಗಳನ್ನು, ಚಲನಚಿತ್ರೋತ್ಸವಗಳ ಮೂಲಕ ಸಮಕಾಲೀನ ಜಗತ್ತನ್ನು ಆಯಾ ಕಾಲಕ್ಕೇನೆ ನಾವು ನೋಡುವ ಒಂದು ಪರಿಕಲ್ಪನೆ ಬೆಳೆಯುತ್ತೆ. ಅದ ನಂತರ ನೀವು ಕೇಳಿದ ಪ್ರಶ್ನೆ ಬರುತ್ತೆ, ಈ ಕಳೆದ ವರ್ಷ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾದ ಚಲನಚಿತ್ರಗಳು ಬಂದಿದೆ, ಅದನ್ನು ನಾವು ಆಯ್ಕೆ ಮಾಡ್ತಾ ಹೋಗ್ತೀವಿ. ಅದು ಒಂದು ಮಾನದಂಡ. ಮುಖ್ಯವಾದ ಮಾನದಂಡ ಏನು ಅಂತಂದರೆ, ಅದು ಒಂದು ರೀತಿಯಲ್ಲಿ ಈಗಾಗಲೇ ಅದರ ಬಗ್ಗೆ ಒಂದು ತಿಳುವಳಿಕೆ ಇರುತ್ತೆ. ನಾವು ಇಲ್ಲಿ ತರುವಾಗ ತುಂಬ ದೊಡ್ಡ ದೊಡ್ಡ ಚಿತ್ರೋತ್ಸವಗಳಂದ್ರೆ ಅವರೇ ಹುಡುಕ್ತಾ ಇರ್ತಾರೆ ಹೊಸ ಚಿತ್ರ, ಯಾರು ಹೊಸ ನಿರ್ದೇಶಕರಿದ್ದಾರೆ, ಅವ್ರು ಏನು ಸಿನಿಮಾ ಮಾಡಿದ್ದಾರೆ, ಅಥವಾ ಈಗಾಗಲೇ ಚಿತ್ರ ನಿರ್ದೇಶಕ ಅದನ್ನು ನೋಡ್ತಾ ಇರ್ತಾರೆ. ನಮ್ಮಂಥ ಈಗ ಚಿತ್ರೋತ್ಸವಗಳಲ್ಲಿ ಏನು ಮಾಡ್ತೀವಿ, ನಾವು ಬೇರೆ ಬೇರೆ ಕಡೆ ಈಗಾಗಲೇ ಯಾವುದು ಪ್ರಮುಖವಾದ ಚಿತ್ರಗಳು ಈಗಾಗಲೇ ಬಂದಿದ್ದಾವೆ ಅದನ್ನು ನೋಡ್ತೀವಿ. ಅದಲ್ಲದೆ ಈಗಾಗಲೇ ಮುಖ್ಯವಾದ ನಿರ್ದೇಶಕರು, ನಿರ್ಮಾಪಕರು ಏನು ಮಾಡಿದ್ದಾರೆ ಈ ವರ್ಷ ಅಂತ ನೋಡ್ತಾ ಇರ್ತೀವಿ. ಅದಲ್ಲದೆ ನಮಗೆ ಸುಮಾರು ಜನ ಚಿತ್ರಗಳನ್ನ ಕಳಿಸಿದಾಗ ಅದನ್ನು ನಾವು ಒಂದು ಇಲ್ಲಿ ಕೂತ್ಕೊಂಡು ನೋಡ್ತೀವಿ, ನೋಡಿ ಅದರಲ್ಲಿ ಮುಖ್ಯವಾದದ್ದನ್ನು ಆರಿಸ್ಕೊಳ್ತೀವಿ. ಹೀಗೆ ಹಲವಾರು ಆಯಾಮಗಳಿಂದ ನೋಡ್ತಾ ಇರ್ತೀವಿ. ಅಂದರೆ ಈ ಆಯಾಮಗಳು ಕೇವಲ ಬರೀ ಚಿತ್ರಗಳನ್ನು ಬೇರೆ ಬೇರೆ ದೇಶಗಳಿಂದ ತರಿಸೋದು ಮಾತ್ರ ಅಲ್ಲ, ಮುಖ್ಯವಾಗಿ ಒಂದು ಬೌದ್ಧಿಕ ಆಯಾಮ ಇರುತ್ತೆ, ಒಂದು ಅಕಾಡೆಮಿಕ್ ಆದ ಶಿಸ್ತಿರುತ್ತೆ, ಅದಕ್ಕೆ ಶೈಕ್ಷಣಿಕವಾದ ಒಂದು ಚಿಂತನೆ ಅದರ ಹಿಂದೆ ಇರುತ್ತೆ. ಬರೀ ಕೇವಲ ಒಂದು ಅಲ್ಲಿ ಮಾಡಿದ ದೇಶದ ಚಿತ್ರ ಅಥವಾ ಅಲ್ಲಿ ಫೇಮಸ್ ಆಗಿದೆ ಅಂತ ತರಿಸೋ ಕಾರಣಕ್ಕೂ ಅಲ್ಲ. ಅದು ಎಷ್ಟು ಮಟ್ಟಿಗೆ ನಮಗೆ ಸಾಂದರ್ಭಿಕವಾದದ್ದು, ಎಷ್ಟು ಮಟ್ಟಿಗೆ ನಮ್ಮ ಸಮಾಜಕ್ಕೆ, ನಮ್ಮ ಇದಕ್ಕೆ ಬೇಕಾಗತ್ತೆ, ಇದು ನನ್ನ ಜಾಗತಿಕ ತಿಳುವಳಿಕೆಗೆ ಅದು ಹೆಲ್ಪ್ ಮಾಡುತ್ತಾ, ಇದನ್ನೆಲ್ಲ ನಾವು ಗಮನಿಸ್ತಾ ಇರ್ತೀವಿ. ಸರ್, ನಮಗೆ ವಾರದ ಅತಿಥಿಯಲ್ಲಿ ಹೆಂಗೆ ಗೊತ್ತಾ ಸರ್, ಬರುವಂಥ ಅತಿಥಿಯ ವ್ಯಕ್ತಿತ್ವ, ಅವರ ಕ್ಷೇತ್ರದ ಸಾಧನೆ ಎಲ್ಲವೂ ಪ್ರೇರಣೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಇರುತ್ತೆ. ಸೊ ಹಾಗಾಗಿ ನಿಮಗೆ ವಿದ್ಯಾಶಂಕರ್ ಅಂತ ಅಪ್ಪ ಅಮ್ಮ ಗೊತ್ತಿದ್ದೇ ಇಟ್ರ ಸರ್? ಯಾಕಂದರೆ ಎಷ್ಟೊಂದು ಡಿಗ್ರಿಗಳನ್ನು ತಗೊಂಡು ಅಥವಾ ಗಣಿತ ಈ ಕಡೆ, ಕಾನೂನು, ಮತ್ತು ನೋಡಿದ್ರೆ ಸಿನಿಮಾ ಕಡೆಗೆ, ಅಂದರೆ ಇದನ್ನೆಲ್ಲ ಗಮನಿಸಿದಾಗ ಅಂದರೆ ಮನೆ ಹಿನ್ನೆಲೆ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ ಸರ್. ಸ್ವಾತಂತ್ರ್ಯೋತ್ತರ ಭಾರತದ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಅವನು. ನಮ್ಮ ತಂದೆ ಬಯಲ್ಸೀಮೆಯವರು, ನಮ್ಮ ತಾಯಿ ಮಲೆನಾಡಿನವರು. ನಾನು ಹುಟ್ಟಿದ್ದು ಕೊಪ್ಪ ಅಂತ ನೀವು ಕೇಳಿರ್ಬೋದು, ಶೃಂಗೇರಿ ಹತ್ರ. ನೀವು ಶೃಂಗೇರಿಗೆ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ವಿದ್ಯಾಶಂಕರ್ ದೇವಸ್ಥಾನ ಇದೆ ಅಲ್ಲಿ. ಕೊಪ್ಪದಲ್ಲಿ ಹುಟ್ಟಿದವನಾದ್ರಿಂದ ಬಹುಶಃ ನನ್ನ ಗ್ರಹಿಕೆ ಏನು ಅಂತಂದ್ರೆ ಅದು ತುಂಬಾ ಹತ್ತಿರದ್ದು. ನನಗೆ ತಿಳಿದ ಮಟ್ಟಿಗೆ ನಮ್ಮಮ್ಮ ಹೇಳಿದ ಪ್ರಕಾರ ನನಗೆ ಶಂಕರ ಅಂತ ಹೆಸರಿಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಬಟ್ ಬರೀ ಶಂಕರ ಬೇಡ, ಇಲ್ಲಿ ಹಾಗೆ ವಿದ್ಯಾಶಂಕರ ಅಂತಿದೆಯಲ್ಲ, ಆ ಹೆಸರನ್ನ ಇಡೋಣ ಅಂತ ಇದು ನಾನು ಕೇಳಿ ತಿಳ್ಕೊಂಡಿದ್ದು. ಬಹುಶಃ ನನ್ನ ಪ್ರಕಾರ ಅಲ್ಲಿ ಹತ್ರ ಇತ್ತು, ಅದು ಒಂದು ರೀತಿಯಾದ ಅದು ಅವ್ರಿಗೆ ಗೊತ್ತಿದ್ದ ಹೆಸರಾದ್ರಿಂದ ಇಟ್ಟಿರಬಹುದು ಅಂತ ನನ್ನ ಗ್ರಹಿಕೆ. ಅದು ಶ್ರೀನಿವಾಸ್ ಅವ್ರು ಹೇಳಿದ ಹಾಗೆ ಗಣಿತಶಾಸ್ತ್ರ ಅದರಲ್ಲೂ ಪದವಿಯನ್ನು ಪಡಿತೀರಿ, ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ತೀರಿ, ಕಾನೂನು ಪದವಿ, ಅದರ ಜೊತೆಗೆ ಹ್ಯೂಮನ್ ರಿಸೋರ್ಸಸ್ ಅಲ್ಲಿ PG ಡಿಪ್ಲೊಮಾ. ಅಂದರೆ ಓದುವ ಒಂದು ಆಸಕ್ತಿ ಹೇಗೆ ಬೆಳೀತಾ ಹೋಯ್ತು ಸರ್? ಬಹುಶಃ ಅದನ್ನು ನಾನು ನನ್ನ ಯಾವುದೇ ಆದರೂ ಜಗತ್ತಲ್ಲಿ ಬದಲಾವಣೆಗಳಿಗೆ ಹೆಣ್ಮಕ್ಳೇ ಕಾರಣ ಅಂತ ನನ್ನೊಂದು ಯಾವಾಗಲೂ ದೃಢ. ನಮ್ಮ ಬಹುಶಃ ನಮ್ಮ ತಾಯಿಯ ಇದಿರ್ಬೋದು. ನಮ್ಮ ತಾಯಿ ಸ್ವಲ್ಪ ಅವರಿಗೆ ಪಾರಂಪರಿಕವಾದ ಓದಿತ್ತು ಅವರಿಗೆ ಸ್ವಲ್ಪ, ಮತ್ತು ಹೊಸ ಓದಿನ ಕಡೆನೂ ಅವ್ರಿಗೆ ಸ್ವಲ್ಪ ಗಮನ ಇತ್ತು. ನಮಗೆಲ್ಲ ಅಫ್ಕೋರ್ಸ್ ಪ್ರೈಮರಿ ಸ್ಕೂಲಲ್ಲಿ ಅವರೇ ನಮಗೆ ಟೀಚರು, ಮನೆಯೇ ನಮಗೆ ಟೀಚರು. ಇನ್ಫ್ಯಾಕ್ಟ್ ನನಗೆ ತುಂಬ ಡಬಲ್ ಪ್ರಮೋಷನ್ಗಳು ಸಿಗ್ತಾ ಇದ್ದಿದ್ದು ನಮ್ಮ ತಾಯಿಯೇ ನಮ್ಗೆ ಹೇಳ್ಕೊಟ್ಟ ಕಾರಣದಿಂದ. ಹಾಗಾಗಿ ನಿಮಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು, 19 ವರ್ಷಕ್ಕೆ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗಿದೋಗಿತ್ತು. ಅಂದರೆ ಎಷ್ಟು ಡಬಲ್ ಪ್ರಮೋಷನ್ ಸಿಕ್ಕಿರ್ಬೋದು ನಮಗೆ, ನಿಮಗೆ ನೋಡಿ. ಇದ್ದಾರೆ ನನ್ನ ಜೊತೆಯೇ ಸುಮಾರು ಜನ ಇದ್ದಾರೆ. ಆ ಕಾಲದಲ್ಲಿ ಅಂದಾಗ ತುಂಬ ಸ್ಟ್ರಿಕ್ಟ್ ಇರಲಿಲ್ಲ, 6 ವರ್ಷಕ್ಕೆ ಮೊದಲನೇ ಕ್ಲಾಸಿಗೆ ಸೇರಿಸಬೇಕು ಅನ್ನೋದು ಸ್ಟ್ರಿಕ್ಟ್ ಇರಲಿಲ್ಲ. ಹಾಗಾಗಿ ಒಂದೊಂದ್ಸಲಿ ಕ್ಲಾಸಲ್ಲಿ ಒಂದು ಕ್ಲಾಸಲ್ಲಿ ಕಡಿಮೆ ಹುಡುಗರಿದ್ದಾರೆ ಅಂದರೆ ಇನ್ನೊಂದು ಕ್ಲಾಸಿಗೆ ಕಳಿಸ್ಬಿಡೋರು, ಅವ್ನು ಸ್ವಲ್ಪ ಪರವಾಗಿಲ್ಲ ಮುಂದಿನ ತರಗತಿಗೆ ಹೋಗ್ಬೋದು ಅಂತ. ಹಾಗಾಗಿ 19 ವರ್ಷಕ್ಕೆ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗಿದಿತ್ತು. ಮುಖ್ಯವಾಗಿ ಬಹುಶಃ ನನ್ನ ತಾಯಿಯ ಓದಿನ ಪ್ರೇರಣೆ ಇರಬಹುದೇನೋ ಅಂತ ನನ್ನ ಅನ್ನಿಕೆ. ಅವ್ರಿಗೆ ಇದ್ದಿದ್ದ ಗ್ರಹಿಕೆನ ನಮಗೆ ಅದನ್ನು ಓದಿಸೋರು ಅವರು. ಒಂದು ರೀತಿಯಲ್ಲಿ ಪಾರಂಪರಿಕವಾದ ಒಂದು ಇದಿರುತ್ತಲ್ಲ, ಒಂದು ನಮ್ಮಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಮುಖ್ಯವಾದ ಏನಂದ್ರೆ ಎಲ್ಲ ಜ್ಞಾನಗಳನ್ನು ಒಂದು ತಲೆಮಾರಿನ ತಲೆಮಾರಿಗೆ ಮೌಖಿಕವಾಗಿ ತಲುಪಿಸ್ತಾ ಇದ್ರು. ಹೌದು ಸರ್.
ಆ ಮೌಖಿಕ ಪರಂಪರೆಯಲ್ಲಿ ನಾವೆಲ್ಲ ಹುಟ್ಟಿ ಆ ಕಾಲದಲ್ಲಿ ಐ ಮೀನ್ 50 ವರ್ಷದ ಹಿಂದಿನ ಮಾತನ್ನ ಹೇಳ್ತೇನೆ, 50-60 ವರ್ಷದ ಹಿಂದಿನ ಇದರೊಳಗೆ ಮೌಖಿಕ ಪರಂಪರೆಯಲ್ಲಿ ನಮಗೆ ಸಾಕಷ್ಟು ಈಗಿನ ಮಕ್ಕಳಿಗೂ ನಮಗಿರೋ ವ್ಯತ್ಯಾಸ ಅದೇನೆ. ನಮ್ಮ ಕಥೆಗಳು ಬರ್ತಾ ಇದ್ದಿದ್ದು ನಮ್ಮ ಅಜ್ಜಿಯಿಂದ, ನಮ್ಮ ತಾಯಿಯಿಂದ, ಆ ರೀತಿಯ ಒಂದು ಮೌಖಿಕ ಪರಂಪರೆಯಲ್ಲಿ ಬೆಳೆದವನಾದ್ರಿಂದ ಒಂದು ರೀತಿಯಾದ ಇದ್ರ ಬಗ್ಗೆ ಬೇರೆ ಬೇರೆ ವಿಷಯ. ಈಗ ಕುಮಾರವ್ಯಾಸ ಭಾರತ ನಮ್ಮ ತಾಯಿ ನಮ್ಮ ಕೈಲಿ ಓದಿಸೋರು, ಓದಿಸ್ಬಿಟ್ಟು ಅವ್ರ ಅರ್ಥ ಹೇಳೋರು ನಮಗೆ, ಅದನ್ನು ಓದಿಸಿ. ಅಂದರೆ ಸ್ವಲ್ಪ ಹಳೆಗನ್ನಡ ಅಲ್ಲ ಅದು, ಆದರೂ ಅದರಲ್ಲಿ ಸ್ವಲ್ಪ ಸೂಕ್ಷ್ಮಗಳನ್ನು ಹೇಳಬೇಕಂತಂದ್ರೆ ಅವ್ರು ಹೇಳೋರು ನನಗೆ. ಹಾಗಾಗಿ ಅವರು ಆ ಹುಚ್ಚನ್ನು ನನಗೆ ದಾಟಿಸಿದ್ರು ಏನೋ ಇರಬಹುದು. ಆ ಥರದ ಮೌಖಿಕ ಪರಂಪರೆಯನ್ನು ಓದಿನ ಪರಂಪರೆಗೆ ಸ್ವಲ್ಪ ಅದೇ. ಆದರೂ ನಾನೇನು ಅಂತ ಹೆಚ್ಚು ಓದೋನಲ್ಲ ಕಂಪ್ಯಾರಿಟಿವ್ಲಿ ಅಲ್ಲ. ಅಂದರೆ ಡಿಗ್ರಿಗಳು ಮಾಡೋದು ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಟಾರ್ಗೆಟ್ಗಳಿರ್ತವೆ. ನಾವೆಲ್ಲ ಸ್ಕೂಲಿಗೆ ಸೇರ್ಕೋತೀವಿ, ಆಮೇಲೆ ಕಾಲೇಜ್ಗೆ ಸೇರ್ಕೊಳ್ತೀವಿ, ಅಲ್ಲಿ ಆ ರೀತಿಯಾದ ಬಂದಿದ್ದು. ಆಮೇಲೆ ಈ ಓದಿನ ಹುಚ್ಚು ಸ್ವಲ್ಪ ನನಗೆ ಹೆಚ್ಚಾದದ್ದು ಸ್ವಲ್ಪ ಲೇಟರೇನೆ. ಈಗ ಮೌಖಿಕ ಪರಂಪರೆಯಲ್ಲೇ ಭಾಳ ವರ್ಷ ಇದ್ದೋ ನಾನು ಕೇಳಿಸ್ಕೊತಾ ಇದ್ದೆ ಕಥೆಗಳನ್ನು. ಅದು ಬಹಳಷ್ಟು ಆ ರೀತಿಯಾದ ಬಂದದ್ದು. ಅದು ನನಗೆ 19 ವರ್ಷಕ್ಕೆ ಇದು ಮುಗಿಸಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಕೆಲಸಕ್ಕೆ ಸೇರ್ಕೊಡ್ತೆ ಬೇಗನೆ. ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡು ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಸೇರ್ಕೊಂಡ ಮೇಲೆ ಅಲ್ಲಿಯ ವಾತಾವರಣದಲ್ಲಿ ನನಗೆ ಸುಮಾರು ಸ್ನೇಹಿತರು ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ. ಬಂದಾಗ ಬೇರೆ ಬೇರೆ ಸಂಸ್ಕೃತಿಗಳ ಪರಿಚಯ ಆಗುತ್ತೆ ನಮಗೆ. ಇದು ನಮ್ಮ ಅನ್ಕಾನ್ಷಿಯಸ್ ಆಗ್ತಾ ಇರುತ್ತೆ. ಆಮೇಲೆ ಒಂದು ಮಟ್ಟದಲ್ಲಿ ನಮ್ಗೆ ಗೊತ್ತಾಗುತ್ತೆ, ಹೌದು ಇದೇನು ನಮ್ಮ ಪ್ರಜ್ಞಾಪೂರ್ವಕವಾಗಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಅಪ್ರಜ್ಞಾಪೂರ್ವಕವಾಗಿ ನಮ್ಗೆ ಕಾಣುತ್ತೆ. ಇದು ಒಂದು ಸಾಂಸ್ಕೃತಿಕವಾಗಿ ಬೇರೆ ಬೇರೆ ಒಂದು ರೀತಿಯಾದ ಬದುಕಿದೆ, ಅದನ್ನು ನಮಗೆ ಬರ್ತಾ ಹೋಗುತ್ತೆ ಒಂದೊಂದಾಗಿ. ಅದಕ್ಕೆ ತಿಳ್ಕೊಳ್ಳೋಕ್ಕೆ ನಾವು ಹೆಚ್ಚಿನ ಓದನ್ನ ಶುರು ಮಾಡ್ತೀವಿ. ಅದು ಒಂದು ರೀತಿಯಲ್ಲಿ ಓದೋದು. ಇನ್ನೊಂದು ನನಗೆ ತುಂಬ ಆ ಕಾಲದಲ್ಲಿ ಸಾಹಿತಿಗಳ ಪರಿಚಯ ಆಗುತ್ತೆ. ನನ್ನ ಅರ್ಲಿ 20s ಒಳಗೇನೆ ಕವಿ ಗೋಪಾಲಕೃಷ್ಣ ಅಡಿಗರ್ ನನಗೆ ಪರಿಚಯ ಆಗುತ್ತೆ. ಡಾಕ್ಟರ್ ಯುವರಾನಂದ ಪೂರ್ತಿ ಪರಿಚಯ ಆಗುತ್ತೆ. ನನ್ನ ಸ್ನೇಹಿತರೊಬ್ಬರು ಕೆ ಸತ್ಯನಾರಾಯಣ ಅಂತ ದೊಡ್ಡ ಕಥೆಗಾರರು, ಇವಾಗ ಅವರು ನನ್ನ ಕೊಲೀಗ್ ಆಗಿರ್ತಾರೆ ಬ್ಯಾಂಕ್ನಲ್ಲಿ. ಅವ್ರ ಮೂಲಕ ನಾನು ಈ ಓದಿನ ಮತ್ತು ಈ ಸಾಹಿತಿಗಳ ಪರಿಚಯ ಆಗುತ್ತೆ. ಅದಕ್ಕೆ ಮುಂಚೆ ನನಗೆ ಸಾಹಿತಿಗಳ ಪರಿಚಯ, ಯಾಕಂದ್ರೆ ನಾನು ವಿಜ್ಞಾನದ ವಿದ್ಯಾರ್ಥಿ, ಗಣಿತದ ವಿದ್ಯಾರ್ಥಿ. ಸಾಮಾನ್ಯವಾಗಿ ಇಂಡಿಯಾದಲ್ಲಿ ವಿಜ್ಞಾನದ ವಿದ್ಯಾರ್ಥಿಗಳು, ಕಲಾ ವಿದ್ಯಾರ್ಥಿಗಳು ಅಷ್ಟಾಗಿ ಇದಿರೋದಿಲ್ಲ. ಬಟ್ ನನಗೆ ಒಂದು ರೀತಿಯ ಅದೃಷ್ಟವೇ ಅದು. ಆ ರೀತಿಯ ಒಂದು ಕಲಾ ಜಗತ್ತು, ಕಲಾ ಪ್ರಪಂಚದ ಎಲ್ಲರೂ ನನಗೆ ಒಂದು ಪರಿಚಯ ಆಗ್ತಾರೆ. ಅರ್ಲಿ 20s ನಾಟಕಕಾರರು ಪರಿಚಯ ಆಗ್ತಾರೆ. ಬಹುಶಃ ಎಲ್ಲ ಮುಖ್ಯ ನಾಡಿಗೆ ನಾವು ಆದ್ಯರಂಗಾಚಾರ್ಯರನ್ನು ಕೂಡ ಭೇಟಿ ಮಾಡಿದ್ದೆ ನಾನು. ಗೋಪಾಲಕೃಷ್ಣ ಅಡಿಗರು, ಭೀಮಸೇನ್ ಜೋಶಿ ಅವರನ್ನು ಭೇಟಿ ಮಾಡೋ ಅಂದರೆ ಎಲ್ಲ ಕ್ಷೇತ್ರಗಳ ಸಾಧಕರ ಜೊತೆ ನನಗೆ ಒಂದು ರೀತಿಯಾದ ನಾನು ತುಂಬ ಹೆಂಗಾಗಿದ್ದ ಪರಿಚಯ ಆಯಿತು. ಅವರ ಜೀವನ ಕ್ರಮದಿಂದ ನನಗೆ ಕೆಲವಾರು ಪ್ರೇರಣೆಗಳು ಬಂದಿರಬಹುದು, ಗೊತ್ತಿಲ್ಲ ಯಾವುದು ಈ ವಿಷಯದಲ್ಲಿ ಯಾವುದು ಸ್ಪಷ್ಟವಾಗಿ ಹೇಳಲಿಕ್ಕಾಗಲ್ಲ. ಬಟ್ ಓದು ಆಸಕ್ತಿ ನನಗೆ. ನೀವು ಗಣಿತ ಓದಿದ್ರೆ ಅದೊಂದು ಅಡ್ವಾಂಟೇಜ್ ಇದೆ, ನಿಮಗೆ ಅದನ್ನು ಹೇಳ್ಬಿಡ್ತೀನಿ. ಲೆಕ್ಕಾಚಾರ ಕರೆಕ್ಟ್ ಆಗಿರಲ್ಲ, ಲೆಕ್ಕಾಚಾರಕ್ಕಿಂತ ಗಣಿತ ಕೊಡುವ ನಿಮಗೆ ಒಂದು ರೀತಿಯ ಗ್ರಹಿಕೆ, ಜಗತ್ತಿನ ಬಗ್ಗೆ ಗ್ರಹಿಕೆ ಬಹುಶಃ ಬೇರೆ ಮಾಧ್ಯಮ ಕೊಡಲ್ಲ. ಅದು ನಾವು ಒಂಥರ ಗಣಿತವನ್ನು ಒಂಥರ ಡೆಮನೈಸ್ ಮಾಡಿಬಿಟ್ಟಿದ್ದೀವಿ, ಅಂದರೆ ಅದನ್ನೇನೋ ಕಷ್ಟದ ಸಬ್ಜೆಕ್ಟ್ ಅಂತ. ಹಾಗಲ್ಲ. ಭಾಷೆ ಮತ್ತು ಗಣಿತ ಎರಡು ಎಲ್ರಿಗೂ ಮುಖ್ಯವಾದದ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಎರಡು ಒಂದೇನೆ ಒಂದು ರೀತಿನಲ್ಲಿ. ಯಾಕಂದ್ರೆ ಭಾಷೆಯು ಒಂದು ರೀತಿ ಕೋಡಿಫಿಕೇಶನ್ ತಾನೆ. ಹೌದು ಸರ್, ಹೌದು ಹೌದು. ಗಣಿತವು ಒಂದು ರೀತಿ ಇವತ್ತು ನಾವು ಜಗತ್ತನ್ನ ಮ್ಯಾಥಮೆಟಿಕಲ್ ನಂಬರ್ಸ್ ಇಂದ ಡಿಫೈನ್ ಮಾಡ್ತಾ ಇದ್ದೀವಿ ಇವತ್ತು. ಎರಡೂ ಕೋಡಿಫಿಕೇಶನ್. ನೀವು ಭಾಷೆ ಮತ್ತು ಗಣಿತವನ್ನ ನಿಮ್ಮ ವಿದ್ಯಾಭ್ಯಾಸ ಕ್ರಮದಲ್ಲಿ, ಶಿಕ್ಷಣ ಕ್ರಮದಲ್ಲಿ ಸರಿಯಾಗಿ ರೂಢಿಸಿಕೊಂಡ್ರೆ ಜಗತ್ತಿನಲ್ಲಿ ಬಹಳ ಬಹಳ ಅನುಕೂಲ ಆಗತ್ತದು. ನನ್ನ ವೈಯಕ್ತಿಕವಾದ ಅನುಭವ ಅದು. ಭಾಷೆ ಮತ್ತು ಗಣಿತ ಎರಡೂ ಒಂದೇನೆ. ಎರಡನ್ನೂ ನಾವು ಡೆಮನೈಸ್ ಮಾಡಿದ್ವಿ, ಎರಡನ್ನೂ ನಾವು ಮಕ್ಕಳಿಗೆ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲ. ಅವು ಎರಡನ್ನ ನೀವು ಮೀರಕ್ಕೆ ಸಾಧ್ಯ ಆದರೆ ನಿಜವಾಗ್ಲೂ ಒಂದು ರೀತಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬ ಕ್ರಾಂತಿಕಾರಿ ಬದಲಾವಣೆಗಳಾಗ್ಬಿಡ್ತವೆ. ಗಣಿತವನ್ನು ಒಂದು ಸಬ್ಜೆಕ್ಟಾಗಿ ನೋಡಿದೆ, ಅದೊಂದು ನನ್ನ ಜೀವನದ ಒಂದು ಭಾಗ ಅಂತ ನೋಡಕ್ಕೆ ಹೋದರೆ, ಈಗ ನೋಡಿ ನಮ್ಮ ಎಂಟೈರ್ ಲೈಫ್ ಈಸ್ ಮ್ಯಾಥಮೆಟಿಕಲ್. ನಮ್ಮ ಯೂನಿವರ್ಸ್ ಈಸ್ ಮ್ಯಾಥಮೆಟಿಕಲ್. ಆಲ್ ಆಬ್ಜೆಕ್ಟ್ಸ್ ಹ್ಯಾವ್ ಮ್ಯಾಥಮೆಟಿಕಲ್ ಶೇಪ್ಸ್. ಭೂಮಿ ಗುಂಡಿಗಿದೆ ಅಂತೀವಿ, ಭೂಮಿ ಸುತ್ತುತ್ತೆ ಅಂತೀವಿ, ಎಲ್ಲವೂ ಮ್ಯಾಥಮೆಟಿಕಲ್. ಸಿನಿಮಾ ಕೂಡ ಮ್ಯಾಥಮೆಟಿಕಲ್. ಇಟ್ ಹ್ಯಾಪನ್ಸ್ ಇನ್ ಎ ರೆಕ್ಟ್ಯಾಂಗಲ್. ಸರ್, ಎಂಥ ಸೇತುವೆ ಸರ್ ಭಾಷೆಗೂ ಗಣಿತಕ್ಕೂ ಸಿನಿಮಾಗೂ. ಇವತ್ತು ನಿಜವಾಗ್ಲೂ ಸರ್ ಗಣಿತ ಅಂದ್ರೆ ಐದರ್ ತುಂಬಾ ಫೇವರೇಟ್ ಸಬ್ಜೆಕ್ಟ್ ಆಗಿರುತ್ತೆ, ಇಲ್ಲಾಂದ್ರೆ ತುಂಬಾ ಹೇಟ್ ಮಾಡ್ತಾ ಇರ್ತಾರೆ, ಕಬ್ಬಿಣದ ಕಡಲಿ ಅಂತ ಏನು ಹೇಳ್ತಾರೆ, ಆ ರೀತಿಯಾದ ಒಂದು ಇದೆ ಅದ್ರ ಬಗ್ಗೆ. ಸರ್, ಈ ಭಾಷೆ, ಗಣಿತ, ಸಿನಿಮಾ ಇದು ಲಿಂಕ್ ಮಾಡಿದ್ರಲ್ಲ ಸರ್, ಇದು ಬಹಳ ಅದ್ಭುತ. ನನಗೆ ಅದೇ ಆಶ್ಚರ್ಯ ಆಗ್ತಾ ಇತ್ತು. ಯಾಕಂದರೆ ತಾವು ಮೊದಲು ಓದಿದ್ದು ಗಣಿತಶಾಸ್ತ್ರ, ಅಲ್ಲಿಂದ ಬ್ಯಾಂಕ್ನಲ್ಲಿ ಉದ್ಯೋಗಿ, ಈ ಅಕೌಂಟು, ಕ್ರೆಡಿಟು, ಡೆಬಿಟ್ಟು, ಬ್ಯಾಲೆನ್ಸು ಇದೆಲ್ಲ ಬಿಟ್ಟು ಸಡನ್ನಾಗಿ ಸಾಹಿತ್ಯ, ಸಂಸ್ಕೃತಿ, ಸಿನಿಮಾ, ಕಲೆ ಈ ಕಡೆ ಹೇಗೆ ಬಂದ್ರಿ ಅನ್ನೋದಕ್ಕೆ ಇಷ್ಟೆಲ್ಲ ಜನರ ಪರಿಚಯ ಇದೆ ಅಲ್ಲ ಸರ್. ಈ ಒಡನಾಟಗಳು ತುಂಬ ಪ್ರಭಾವ ಬೀರಿದ್ದು ಹಾಗಾದ್ರೆ ನಿಮ್ಮ ಮೇಲೆ? ಖಂಡಿತ. ನೀವು
ದೊಡ್ಡ ಲೇಖಕರ ಜೊತೆ ಒಂದು ಸಂವಾದದಲ್ಲಿದ್ದರೆ ನಾವು ಅವರು ಅಥವಾ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇದ್ರೆ ಅವ್ರ ಜೊತೆ ಇದ್ದಾಗ ಎಷ್ಟೋ ವಿಷಯಗಳು ನಿಮಗೆ ಅದೇ ಹೇಳಿದ್ನಲ್ಲ, ಇದು ಯಾವುದು ಪ್ರಜ್ಞಾಪೂರ್ವಕವಾಗಿ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಎಷ್ಟೋ ಪರಿ ಅಪ್ರಜ್ಞಾಪೂರ್ವಕವಾಗಿ ಆಗಿರುತ್ತೆ. ನೀವು ಅವ್ರನ್ನ ಹತ್ತಿರದಿಂದ ನೋಡಿದಾಗ ಲೇಖಕನಿಗೆ ತುಂಬ ಜನ ನನ್ನ ಲೇಖಕರ ಸ್ನೇಹಿತರಿದ್ದಾರೆ, ಅವರ ಒಂದು ಚಿಂತನಾ ಕ್ರಮ, ಅವರ ಬರವಣಿಗೆ, ಅವರ ಬದುಕು ನಿಮ್ಮ ಮೇಲೆ ಪ್ರಜ್ಞಾಪೂರ್ವಕವಾಗಿ ಅಪ್ರಜ್ಞಾಪೂರ್ವಕವಾಗಿ ಒಂದು ರೀತಿಯ ಪ್ರೇರಣೆಯನ್ನು, ಒಂದು ರೀತಿ ಇದನ್ನು ಕೊಡ್ತಾ ಇರುತ್ತೆ. ಆ ರೀತಿ ನನಗೆ ಐ ಮೀನ್ ವೆರಿ ಲಕ್ಕಿ. ಆ ದೃಷ್ಟಿಯಿಂದ ಎಲ್ಲ ಕ್ಷೇತ್ರಗಳ ಜನರು ಕೂಡ ನನಗೆ ಪರಿಚಯ ಆದರು ಆ ಕಾಲಕ್ಕೆ. 70ರ ದಶಕದಲ್ಲಿ, ಸುಮಾರು 70-80ರ ದಶಕದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಹಡಪದಂಥ ಕಲಾವಿದರಿದ್ದರು, ನನ್ನ ಜೊತೆ ಮಾತಾಡೋರು, ವಾಸ್ತೇವ್ ಅಂತ ಕಲಾವಿದರು, ಎಲ್ಲರ ಜೊತೆ ನಾನು ಒಂದೇ ಸಂವಾದದಲ್ಲಿ ನೋಡಿದ್ದೀನಿ. ರಾಜೀವ್ ತರಾನಾಥ ಸಂಗೀತಗಾರರು. ಐ ಮೀನ್ ಐ ಹ್ಯಾಡ್ ದ ಆಪರ್ಚುನಿಟಿ ಟು ಕೂತ್ಕೊಂಡು ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಷ್ಟು ನನಗೆ ಒಂದು ರೀತಿಯಾದ ಅವಕಾಶ ಸಿಕ್ಕಿತ್ತು ಅವಾಗ. ಹಾಗಾಗಿ ಅದು ನನ್ನ ಮೇಲೆ ಪ್ರೇರಣೆ ಬೀರೋ ದೊಡ್ಡ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಒಂದು ಸಾಹಿತ್ಯ ಪತ್ರಿಕೆಯನ್ನು ಮಾಡಿದ್ವಿ 80ರ ದಶಕದಲ್ಲಿ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವ್ರ ಜೊತೆ. ಅದರಲ್ಲಿ ಸುಮಾರು ವರ್ಷ ನಾನು ಅವರ ಸಹಾಯಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಆವಾಗ ತುಂಬ ಸಾಹಿತಿಗಳು, ಬಹುಶಃ ಎಲ್ಲ ಸಾಹಿತಿಗಳು ಕೂಡ ನನಗೆ ಆ ಕಾಲದಲ್ಲಿ ಪರಿಚಯ ಆದರು. ಆ ರೀತಿಯಾದ ಒಂದು ಅವ್ರು ಅದೇ ಹೇಳಿದ್ನಲ್ಲ, ಎಷ್ಟು ಪ್ರಜ್ಞಾಪೂರ್ವಕ ಎಷ್ಟು ಅಪ್ರಜ್ಞಾಪೂರ್ವಕ ಹೇಳಕ್ಕಾಗಲ್ಲ. ಆದರೆ ಅದರಿಂದ ಖಂಡಿತವಾಗಲೂ ಆ ರೀತಿಯಾದ ಒಂದು ಕಲೆಯ ಬಗ್ಗೆ, ಒಂದು ಮುಖ್ಯವಾಗಿ ಕಲೆಯ ಬಗ್ಗೆ ಒಂದು ಆಸಕ್ತಿಯನ್ನು ಬೆಳೆಸ್ತು ನನಗೆ. ಆ ಕಾಲದಲ್ಲಿ ಸಿನಿಮಾ ಕೂಡ ತುಂಬ ಅದು ಒಂದು ಹೊಸ ಚಳುವಳಿಯು ಪ್ರಾರಂಭವಾಗುತ್ತೆ ಕರ್ನಾಟಕದಲ್ಲಿ. ಹೊಸ ಅಲೆಯ ಸಿನಿಮಾ 1969-70ರಲ್ಲಿ ಪ್ರಾರಂಭದಲ್ಲಿ ಶುರುವಾಗಿ, ನಾನು ಆ ಕಾಲದಲ್ಲಿ ಅಲ್ಲಿದ್ದೆ. ಇದ್ದಿದ್ದೇ ನನ್ನ ಅದೃಷ್ಟ ಅಷ್ಟೇ. ಅವ್ರು ಎಲ್ಲರ ಪರಿಚಯ ಮತ್ತು ಈ ಥರದ ಚಳುವಳಿಗಳಾಗ್ತಾ ಇತ್ತು. ಹಾಗಾಗಿ ಚಲನಚಿತ್ರೋತ್ಸವಗಳು ಪ್ರಾರಂಭ ಆಯಿತು. ಬೆಂಗಳೂರು 1980ರಲ್ಲಿ ನಮಗೆ ಚಲನಚಿತ್ರೋತ್ಸವ ಮೊದಲ ಇದಾಗತ್ತೆ. ಅದಕ್ಕೆ ಮುಂಚೆ ಸುಚಿತ್ರ ಚಲನಚಿತ್ರ ಸಮಾಜದವರು ಸಿನಿಮಾಗಳನ್ನು ನಮಗೆ ತೋರಿಸ್ತಾ ಇದ್ರು. ಅದಾದ ನಂತರ 80ರಲ್ಲಿ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗತ್ತೆ. ಅವಾಗ ನಾನು ನೋಡಿದ ಸಿನಿಮಾಗಳು ಬಹುಶಃ ತುಂಬ ಮುಖ್ಯವಾಗಿ ನನಗೆ ಆ ಕಾಲದಲ್ಲಿ ನೋಡಿದ ಸಿನಿಮಾಗಳು ನನ್ನ ಮೇಲೆ ಪ್ರೇರಣೆ ಕೊಟ್ಟಿದೆ ಅಂತ ಅನ್ಸುತ್ತೆ. ಮೀನ್ವಲ್ ನಿಮ್ಮ ಪ್ರೊಫೈಲಲ್ಲಿ ನೋಡಬೇಕಾದ್ರೆ ನನಗೆ ಕುತೂಹಲ ಜಾಸ್ತಿ ಆಗಿದ್ದು ಅಂತ ಹೇಳಿದ್ರೆ, ವಿಶೇಷವಾಗಿ ಫಿಲಮ್ ಎಪ್ರಿಸಿಯೇಷನ್ ಸರ್ಟಿಫಿಕೇಶನ್ ಕೋರ್ಸ್ ಏನಿದೆಯಲ್ಲ ಸರ್, ಈ ಥರ ಇದೆಯಾ? ಇದು ಏನು ಅಂತ ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಸರ್. ಅದು ಏನು ದಯವಿಟ್ಟು ಹೇಳಿ. ಇದು ಕೂಡ ನನಗೆ ಗೊತ್ತಾಗಿದ್ದು ಬಹಳ ಈ ರೀತಿಯ ಸಂದರ್ಭದ ಕಾರಣ. ನಿಮಗೆ 1979ರಲ್ಲಿ ನಾನು ಕರ್ನಾಟಕದಲ್ಲಿ, ನೀವು ಹೆಗ್ಗೋಡು ಕೇಳಿದ್ದೀರಾ? ಹೌದು ಸರ್. ಹೆಗ್ಗೋಡಿನ ನಮ್ಮ KV ಸುಬ್ಬಣ್ಣ ಅವರು ಪ್ರಾರಂಭಿಸಿದ್ರು ಕರ್ನಾಟಕದಲ್ಲಿ ಚಲನಚಿತ್ರ ರಸಗ್ರಹಣ ಶಿಬಿರಗಳನ್ನು ಪ್ರಾರಂಭ ಮಾಡ್ತಾರೆ. 1979ರಲ್ಲಿ ನನಗೆ ಅವಕಾಶ ಸಿಕ್ತು. ಅವ್ರನ್ನ ಹೆಗ್ಗೋಡಿನಲ್ಲಿ KV ಸುಬ್ಬಣ್ಣ ಅವ್ರ ಜೊತೆ ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಹಲವಾರು ಅಲ್ಲಿ ಇದು ಮಾಡ್ತಾ ಇರೋ ಲೆಕ್ಚರರ್ಸ್ ಎಲ್ಲ ಬಂದು ನಮಗೆ ಸಿನಿಮಾದ ಬಗ್ಗೆ ಪಾಠ 10 ದಿನದ ಕಾರ್ಯಕ್ರಮ 1979ರಲ್ಲಿ. ಆವಾಗ ನಾನು ಅದೇ ಫಸ್ಟ್ ಬ್ಯಾಚಲ್ಲಿ ನಾನಿದ್ದೆ. KV ಸುಬ್ಬಣ್ಣ ಅವರು ಈ ಕಾರ್ಯಕ್ರಮವನ್ನು ಮಾಡಿದಾಗ, ಅದು ಈಗ ನಾಟಕದ ದೊಡ್ಡ ನೀನಾಸಮದಷ್ಟೊತ್ತಾಗಲೇ ಇತ್ತು, ಥಿಯೇಟರ್ ಗ್ರೂಪ್ ಇತ್ತು. ಅಲ್ಲಿ ನಮಗೆ ಸಿನಿಮಾದ ಬಗ್ಗೆ ಮೊದಲ ತಿಳುವಳಿಕೆ. ನಿಮ್ಗೆ ಗೊತ್ತಿದ್ದಂಗೆ ತುಂಬ ಚಿಕ್ಕ ಹಳ್ಳಿಯೊಳಗೆ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ನಮ್ಗೆ ಆ ಕಾಲಕ್ಕೆ ಕತ್ತರಿಸಿ 10 ದಿನದ ಪಾಠ ಮಾಡಿಸಿ ಸಿನಿಮಾದ ಬಗ್ಗೆ ಒಂದು ಆಸಕ್ತಿಯನ್ನು, ಕುತೂಹಲವನ್ನು. ಈ ರಸಗ್ರಹಣ ಶಿಬಿರದ ಬಗ್ಗೆ ನನಗೆ ಅಲ್ಲಿ ಫಸ್ಟ್ ಗೊತ್ತಾದ ಮೇಲೆ ಮುಂದಿನ ವರ್ಷನೇ 81ರಲ್ಲಿ ನಾನು ಇದು ಪುಣೆನಲ್ಲಿ ಇನ್ನೂ ದೊಡ್ಡದ ಅವಕಾಶ ಇದೆ, ಹೋಗೋಕ್ಕೆ ಸಾಧ್ಯ ಅಂತ ತಿಳ್ಕೊಂಡೆ ನಾನು ಅವಾಗ. 81ರಲ್ಲಿ ನಾನು ಪುಣೆಯಲ್ಲಿ ಸುಮಾರು 40 ದಿನದ ಚಲನಚಿತ್ರ ರಸಗ್ರಹಣ ಶಿಬಿರನ ಅಟೆಂಡ್ ಮಾಡ್ತೀನಿ. ಯಾಕಂದರೆ ಈಗಿನ ಹಾಗೆ ನಮಗೆ ಸಿನಿಮಾಗಳನ್ನು ನೋಡೋ ಅವಕಾಶಗಳು ಇರಲಿಲ್ಲ. ಈಗ OTTಗಳು ಬಂದಿದ್ದಾವೆ, ಈಗ ಸಿಗುತ್ತೆ ನಿಮಗೆ ಸಿನಿಮಾಗಳು. ಆದರೆ ಎಲ್ಲಿ ಸಿಗುತ್ತೆ? ಪುಣೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದೇ ಆವಾಗ ಇದ್ದಿದ್ದ ಒಂದು ನ್ಯಾಷನಲ್ ಫಿಲ್ಮ್ ಆರ್ಕೈವ್ಸ್ ಅಂತ ಇದೆ ಪುಣೆಯಲ್ಲಿ. ಅಂದರೆ ಜಗತ್ತಿನ ಎಲ್ಲ ಸಿನಿಮಾಗಳ ಸಂಗ್ರಹ ಇದೆ, ಭಂಡಾರ ಇದೆ ಅಲ್ಲಿ ಇದೆ ಅಂತ ಗೊತ್ತಾಯಿತು. ಅವರೇ ಒಂದು ಪ್ರತಿ ವರ್ಷ ನಡೆಸ್ತಾರೆ ಅಂತ ಗೊತ್ತಾದಾಗ ನಾನು ಅದಕ್ಕೆ ಅಪ್ಲೈ ಮಾಡಿದೆ. ಬ್ಯಾಂಕಿಗೆ ಒಂದು ತಿಂಗಳು ರಜಾ ಹಾಕಿ ಹೋದೆ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಅದು ಫಸ್ಟ್ ಟೈಮ್ ಐ ಸಾ ಆಲ್ ದ ಮೇಜರ್ ಫಿಲ್ಮ್ಸ್ ಆಫ್ ದ ವರ್ಲ್ಡ್. ಜಗತ್ತಿನ ಎಲ್ಲ ಭಾಗದ ಅತ್ಯಂತ ಪ್ರಮುಖವಾದ ಚಿತ್ರಗಳನ್ನು ಒಂದು ತಿಂಗಳಲ್ಲಿ ತೋರಿಸ್ತಾರೆ ನಮಗೆ. ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು. ಹೀಗಾಗಿ ನನಗೆ ಈ ರಸಗ್ರಹಣ ಶಿಬಿರದ ಬಗ್ಗೆ ಅದು ಶುರುವಾಗಿದ್ದು ಇದೆ ನಮ್ಮ ಸಾಂಸ್ಕೃತಿಕ ಸಂದರ್ಭದಿಂದನೇ ಅಂತ ನಾನು ಅದನ್ನು ಹೇಳ್ತಾ ಇರೋದು ನಿಮ್ಗೆ. ನಾನು ಕರ್ನಾಟಕದ ಸಾಂಸ್ಕೃತಿಕ ಸಂದರ್ಭ ಎಷ್ಟು ಶ್ರೀಮಂತವಾಗಿತ್ತು ಆ ಕಾಲಕ್ಕೆ ಅಂತಂದ್ರೆ ನನಗೆ ಅದು ಒಂದು ಅವಕಾಶವನ್ನು ಅದು ಕೊಡ್ತು. ಸಿನಿಮಾ ಅನ್ನುವಂತಹ ವಿಚಾರದಲ್ಲಿ, ಸಿನಿಮಾ ಅನ್ನೋದು ಮಹಾಸಮುದ್ರ, ಅದರ ಬಗ್ಗೆ ತಿಳ್ಕೋಬೇಕು ಅನ್ನೋಂಥ ತಮ್ಮಲ್ಲಿ ಕುತೂಹಲ, ಆಸಕ್ತಿ. ಈ ಸಿನಿಮಾ ಅಪ್ರಿಸಿಯೇಷನ್ ಹೇಳಿದ್ರೆ ಈ ರೀತಿಯ ಒಂದು ಕೋರ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಭಾಷೆ ಎಲ್ಲ ಸಿನಿಮಾಗಳು, ಪ್ರದೇಶ ರಾಷ್ಟ್ರಗಳ ಸಿನಿಮಾಗಳು, ಇದೆಲ್ಲವೂ ಒಂದು ರೀತಿ ನಿಮ್ಮನ್ನು ಡಿವಿಯೇಟ್ ಮಾಡೋದಕ್ಕೆ ಅಥವಾ ಒಂದು ರೀತಿ ಟೆಂಪ್ಟ್ ಮಾಡೋದಕ್ಕೆ ಆಗಲಿಲ್ವ? ಅಂದರೆ ಸಿನಿಮಾದಲ್ಲಿ ನಾನು ನಟಿಸಬೇಕು ಅಥವಾ ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನುವಂಥ ಯೋಚನಾ ಲಹರಿ ಹೋಗ್ಲಿಲ್ವಾ ಸರ್ ಯಾವತ್ತು? ಅದು ಒಂದೇನಾಯಿತು ಅಂದರೆ ನಮ್ಮ ಒಂದು ಜೀವನದ ಆಯ್ಕೆಗಳಲ್ಲಿ ಬರುತ್ತೆ. ಅದು ಏನಂತಂದರೆ ಈಗ ನಮ್ಮದೊಂದು
ಕುಟುಂಬ ಇದಿರುತ್ತೆ. ಈಗ ಸಿನಿಮಾಗೆ ನೀವು ಕೆಲವು ಆ ಕಡೆಗೆ ಹೋಗಬೇಕು ಅಂತಿದ್ರೆ, ನಾನು ಸಿನಿಮಾದ ಇನ್ನೊಂದು ದಿಕ್ಕಿನಲ್ಲಿರೋಂತಾನೆ, ಸಿನಿಮಾ ನೋಡುವ ದಿಕ್ಕಿನಲ್ಲಿ ಸಿನಿಮಾ ಮಾಡಬೇಕಾದ್ರೆ ನಿಮ್ಮ ಜೀವನ ಕ್ರಮನೇ ಬದಲಾಯಿಸ್ಕೋಬೇಕಾಗತ್ತೆ ಪೂರ್ತಿ. ನಾವೀಗಾಗಲೇ ಒಂದು ರೀತಿಯಾದ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ನಮ್ಮ ಕಾಲದಲ್ಲಂತೂ ಕೆಲಸ ಒಂದು ಬಹಳ ಮುಖ್ಯವಾದದ್ದು. ಆಫೀಸ್ ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ, ಅದೆಲ್ಲ ಐ ಮೀನ್ ಕುಟುಂಬದ ದೃಷ್ಟಿಯಿಂದ ನಾವೇನನ್ನು ಆ ಥರದ ಬದಲಾವಣೆ ಅಷ್ಟು ತುಂಬ ಧೈರ್ಯ ಬೇಕು ನೀವು ಕೆಲಸ ಬಿಟ್ಟು. ಹಾಗೂ ಮಾಡಿದ್ದೀನಿ ಆ ಧೈರ್ಯ ಸ್ವಲ್ಪ ಲೇಟರ್ ಇಯರ್ಸಲ್ಲಿ ಮಾಡಿದೆ. ಆದರೆ ಮೊದಲು ಅದೊಂದಿಲ್ಲ. ಬಟ್ ನನಗೆ ಒಂದೇನಾಗುತ್ತೆ ಅಂದರೆ, ನೀವು ನನ್ನ ಹಾಗೆ ನೀವು ಸಿನಿಮಾಗಳು ತುಂಬ ನೋಡ್ತಾ ಒಂದು ಅನಿಸುತ್ತೆ, ಖಂಡಿತವಾಗ್ಲೂ ನನಗೆ ಈ ಥರದ ಸಿನಿಮಾಗಳು ಮಾಡೋಕ್ಕಾಗಲ್ಲ ಅಂತ ಆಸಕ್ತಿ ಇರುತ್ತೆ, ಕುತೂಹಲ ನನಗೂ ಇತ್ತು. ಶುರುವಿನಲ್ಲಿ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಸ್ಕ್ರಿಪ್ಟ್ಗಳು ಮಾಡ್ಕೊಂಡಿದ್ದೀನಿ ನಾನು, ಅದ್ರ ಸುಮಾರು ಸ್ಕ್ರಿಪ್ಟ್ಗಳು. ಆದರೆ ಅದನ್ನು ಮಾಡೋ ಸಮಯದಲ್ಲಿ ಏನಾಗುತ್ತೆ, ಸಾಹಿತ್ಯದಲ್ಲೂ ಹಾಗೆ ಆಗುತ್ತೆ. ಎಷ್ಟೋ ಸಲ ತುಂಬ ಒಳ್ಳೆ ಸಾಹಿತ್ಯವನ್ನು, ತುಂಬ ಒಳ್ಳೆ ಸಿನಿಮಾಗಳನ್ನು ನೋಡಿದ ತಕ್ಷಣ ಒಂದು ರೀತಿಯಲ್ಲಾದ ಹಿಂಜರಿಕೆ ಪ್ರಾರಂಭ ಆಗುತ್ತೆ ನಮಗೆ. ನನ್ನ ಕೈಲಿ ಆಗಲ್ಲ, ಇದು ದಿಸ್ ಇಸ್ ನಾಟ್ ಪಾಸಿಬಲ್. ಮೇ ಬಿ ಅದು ನನ್ನನ್ನು ಆ ಥರ ಮಾಡೋಕ್ಕಾಗದೆ ನಾನು ನಿಲ್ಲಿಸ್ಬಿಟ್ಟೆ ಅದನ್ನು. ಯಾವುದೋ ಒಂದು ಮಟ್ಟದಲ್ಲಿ ಹೆಚ್ಚು ಮಟ್ಟಿಗೆ ಯಾಕೆ ಈಗ ಸಿನಿಮಾ ನೋಡೋನು ಕೂಡ ಯಾಕೆ ಕ್ರಿಯೇಟಿವ್ ಆಗಿರಬಾರ್ದು ಅಂತ ಒಂದು ಪ್ರಶ್ನೆ ಬರುತ್ತೆ ನಿಮಗೆ. ಸಿನಿಮಾ ವಿಮರ್ಶೆ ಯಾಕೆ ಕ್ರಿಯೇಟಿವ್ ಆಗಿರಬಾರ್ದು, ಸಿನಿಮಾ ಗ್ರಹಿಕೆಯೊಳಗೆ ನನ್ನ ಜೀವನವನ್ನು ಕಟ್ಕೊಳ್ಳೋಕೆ ಸಾಧ್ಯವಿಲ್ವ ಅನ್ನೋ ಒಂದು ಪ್ರಶ್ನೆಗಳು ಬರ್ತವೆ. ಆ ಆಯ್ಕೆಗಳನ್ನು ಮಾಡ್ಕೊಂಡಿದ್ದೀನಿ ನಾನು. ಆ ಆಯ್ಕೆ ಸರಿಯೋ ತಪ್ಪೋ ಗೊತ್ತಿಲ್ಲ. ನಾನು ಸಿನಿಮಾ ಮಾಡಬೇಕಾಗಿತ್ತು ಅಂತ ಕೆಲವು ಬಹಳ ಜನ ಹೇಳ್ತಾರೆ, ಮಾಡಬಹುದಾಗಿತ್ತು ಅಂತ. ಬಟ್ ಆಯ್ಕೆಗಳದು ಜೀವನದಲ್ಲಿ ನಾವು ಮಾಡೋ ಆಯ್ಕೆ ಕೂಡ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಸೊ ಯಾವಾಗಲಾದ್ರೂ ಹೊರಗೆ ಬರೋ ಸಾಧ್ಯತೆಗಳಿದೆಯಾ? ಇಲ್ಲಮ್ಮ, ಸದ್ಯಕ್ಕೆ ನಾನು ಆ ರೀತಿಯಾದ ಯಾವುದೇ ರೀತಿ ಅಲ್ಲ. ಬಟ್ ಆದರೂ ಏನೋ ಒಂದು ನಮಗೆ ಸಮಾಧಾನ ಇದೆ ಸರ್. ಯಾಕಂದ್ರೆ ನಮ್ಮ ದೂರದರ್ಶನ ಅಂತ ಇದ್ದಾಗ ಅಥವಾ ನಮ್ಮ ಚಂದನ ವಾಹಿನಿ, ಅದಕ್ಕೆ ನೀವು ಪೂರಕವಾಗಿ ಕೆಲಸ ಮಾಡಿದ್ದುಂಟು. ಚಿತ್ರಕಥೆ ಇರ್ಬೋದು, ನಿರ್ದೇಶನ ಕೂಡ ಮಾಡಿದ್ದೀರಾ. ಸೊ ಇಲ್ಲಿನ ಅನುಭವ ಹೇಳಿ ಸರ್. ಅಟ್ಲೀಸ್ಟ್ ಸಿನಿಮಾ ನಿರ್ದೇಶನ ಬೇಡ, ಇಲ್ಲಂತೂ ನಿರ್ದೇಶನ ಮಾಡಿದ್ದೀರಲ್ಲ. ಹೌದು, ಇದು ಅದೇ ಹೇಳಿದ್ನಲ್ಲ, ಆ ಕಾಲದ ಸಂದರ್ಭ ಮತ್ತೆ ನೆನೆಸ್ಕೊಳ್ಳೋದು. ಯಾಕೆಂದ್ರೆ ನೀನು ಹೇಳಿದ್ನಲ್ಲ, ಎಲ್ಲ ಕ್ಷೇತ್ರಗಳ ಜನ ಇದರೊಳಗೆ ನನ್ನ ಸರ್ಕಲ್ನಲ್ಲಿ ಇದ್ರಾಗ ದೂರದರ್ಶನದ ಎಲ್ಲ ಹೊಸಬರು, ದೂರದರ್ಶನ ಹೊಸದಾದ್ರಿಂದ ದೂರದರ್ಶನದ ಸೇರಿದವ್ರು ಎಲ್ಲರೂ ನನ್ನ ಪರಿಚಯದವರು ಆಗಿದ್ದರು. ಆವಾಗ ನನ್ನ ಗೆಳೆಯರಾದ ದೂರದರ್ಶನದ ಗೆಳೆಯರಾದ ಶ್ರೀನಿವಾಸ ಪ್ರಭು, ಮೋಹನ್ ರಾಮ್ ಅವರೆಲ್ಲ ನನ್ನ ಸ್ನೇಹಿತರೆ. ನಾನು ಈಗಾಗಲೇ ಮೆನ್ಷನ್ ಮಾಡ್ತಾರೆ, ಕೆ ಸತ್ಯನಾರಾಯಣ ಅವರ ಅವ್ರದ್ದು ಮೊದಲನೇ ಕಾದಂಬರಿ ಬಂದಿತ್ತು ಅವಾಗ. ಆ ಕಾದಂಬರಿನ ಆಧಾರ ಇಟ್ಕೊಂಡು ಒಂದು ಮಾಡೋಣ ಅಂತ ಹೇಳಿ ನಾವೆಲ್ಲ ಒಟ್ಟಾಗಿ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಹೆಚ್ಚು ಕಡಿಮೆ ನನಗೆ ಫೀಲ್ಡ್ ವರ್ಕ್ ಅನುಭವ ಹೆಚ್ಚಾಗಿರಲಿಲ್ಲ. ಅದನ್ನು ನಾನು ಹೆಲ್ಪ್ ಮಾಡಿದವರು ಶ್ರೀನಿವಾಸ ಪ್ರಭು ಅವ್ರು ಹೆಲ್ಪ್ ಮಾಡ್ತಾರೆ ನನಗೆ. ನಾನು ಸ್ಕ್ರಿಪ್ಟಿಂಗು ಮತ್ತು ಅದಕ್ಕೆ ಸಂಬಂಧಪಟ್ಟ ಡೈಲಾಗ್ಗಳನ್ನು ಆ ಥರದ್ದು ಮಾಡಿಕೊಂಡು, ಎಲ್ಲರೂ ಹೊಸಬರು ಅವಾಗ. ನಿಮಗೆ ವರ್ಷ ಇಮ್ಯಾಜಿನ್ 92, 93ನಲ್ಲಿ ಬೆಂಗಳೂರಲ್ಲಿ ಶುರುವಾಗಿದೆ, 87 ಅಂತ ಕಾಣುತ್ತೆ, 87, 88ರಲ್ಲಿ ಎಲ್ಲವೂ ಹೊಸದು ಇಲ್ಲಿ. ಬಟ್ ನಮಗೆಲ್ರಿಗೂ ಒಂದು ಮಾಧ್ಯಮದ ಬಗ್ಗೆ ಹೊಸ ಇದಿತ್ತು, ತಿಳುವಳಿಕೆ ಪಡ್ಕೋಬೇಕು, ಅದನ್ನು ಹೇಗೆ ಮಾಡ್ತೀವಿ ಅಂತೆಲ್ಲ ಮಾಡಿದ್ವಿ. ಅದು ಅವಾಗೆಲ್ಲ 13 ಎಪಿಸೋಡ್ ಕೊಡೋರು, ಪ್ರತಿ ವಾರ ಒಂದು ಎಪಿಸೋಡು, 13 ಎಪಿಸೋಡ್ನ ಒಂದು ಕಾರ್ಯಕ್ರಮ ಮಾಡಿದ್ವಿ. ಒಂದು ಕಾದಂಬರಿನ ಆಧಾರವಾಗಿ ಇಟ್ಕೊಂಡು ಮಾಡಿದ್ವಿ. ಅದೆಲ್ಲವೂ ಹೊಸದೇ ನಮ್ಗೆ ಅವಾಗ. ದೂರದರ್ಶನ ಕೆಲಸ ಮಾಡ್ತಾ ಇದ್ದವ್ರಿಗೂ ಎಲ್ಲ ಹೊಸದೇನೆ ಅವಾಗ. ಅವರೆಲ್ಲ ಸ್ವಲ್ಪ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ರು ಎಲ್ಲರೂ. ಬಟ್ ಎಲ್ರಿಗೂ ಹೊಸದಾಗಿತ್ತು ಅದು. ನಾವು ಈ ಮಾಧ್ಯಮವನ್ನು ಕಂಡುಕೊಂಡಿದ್ದು ಅದ್ರ ಮೂಲಕನೇ, ಮಾಡೋದ್ರ ಮೂಲಕ. ನೋಡೋದಕ್ಕಿಂತ ಹೆಚ್ಚಾಗಿ ಅಷ್ಟೊತ್ತಿಗೆ ಇನ್ನೂ ಹೆಚ್ಚು ನೋಡ್ತಾ ಇರಲಿಲ್ಲ. ಯಾಕೆಂದರೆ ಇದ್ದಿದ್ದೇ ಒಂದು ಚಾನಲ್ಲು, ಅದು ಬರ್ತಾನೂ ಇರಲಿಲ್ಲ. ಬರ್ತಾ ಇದ್ದಿದ್ದೇ ಒಂದು ಚಾನಲ್ ಬೆಂಗಳೂರಿಗೆ. ಮೊದಲು ಐ ಥಿಂಕ್ ಗುಲ್ಬರ್ಗಾದಲ್ಲಿ ಫಸ್ಟ್ ಚಾನಲ್ ಬಂತು ಕರ್ನಾಟಕದಲ್ಲಿ, ಆಮೇಲೆ ಬೆಂಗಳೂರಿಗೆ ಬಂತು. ನಾವು ನೋಡ್ತಾ ಇದ್ದಿದ್ದು ವಾರದಲ್ಲಿ ಒಂದು ಚಿತ್ರಹಾರ ನೋಡೋದು, ಆ ಥರದ, ಅಥವಾ ಯಾವುದೋ ಟೆನ್ನಿಸ್ ಮ್ಯಾಚ್ ನೋಡೋದು, ಅದೇ ನಮ್ಗೆ ಅಷ್ಟೇ ಕುತೂಹಲ ಅವಾಗ. ಬಟ್ ಆ ಕಾಲಕ್ಕೆ ನಾವು ಇದರಲ್ಲಿ ಈಗ ಅಷ್ಟೊತ್ತಿಗಾಗಲೇ ನಮ್ಮ ಇವರೆಲ್ಲ TN ಸೀತಾರಾಮ್ ಅವರೆಲ್ಲ ಈಗಾಗಲೇ ಶುರು ಮಾಡಿದ್ರು ಇದನ್ನು ಸೀರಿಯಲ್ ಮಾಡೋಕ್ಕೆ. ನಮಗೊಂದು ಕುತೂಹಲದಿಂದ ನಾನು ಮಾಡಿದೆ ಆವಾಗ. ಅದು ಒಂದು ಅವಕಾಶ ಸಿಕ್ತು. ಬಿಕಾಸ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ತುಂಬ ಜನ ಪರಿಚಯ ಇದ್ದರಿಂದ ನಾವು ಒಂದು ಭಾಗವಹಿಸೋಕ್ಕೆ ಇರಲಿ ಅಂತ ಹೇಳಿ ಮಾಡಿದ್ದು. ಚೆನ್ನಾಗಾಯಿತು. ನಂತರ 2001ರಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ನನ್ನ ಗೆಳೆಯ ಹಾಸಾಕರು ಅಂತ ಅವರು ಸಿನಿಮಾ, ನಾಟಕ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿದ್ದವರು, ಅವರು ಮಾಡೋಣ ಅಂತ ಅವರ ಪ್ರೇರಣೆ ಮೇರೆಗೆ ನಾನು ಅದನ್ನು ಅಲ್ಲಿ ಹೋಗಿ 1000 ಕಿಲೋಮೀಟರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುತ್ತಾಡಿದ್ದೀವಿ, ಜಾಗಗಳನ್ನು ನೋಡ್ತಾ, ಬೇರೆ ಬೇರೆ ಜಾಗಗಳು. ಅದೆಲ್ಲವೂ ಒಂದು ರೀತಿ ನಮ್ಮ ವೈಯಕ್ತಿಕವಾಗಿ ಒಂದು ರೀತಿ ಈ ಫೀಲ್ಡಲ್ಲಿ, ಯಾಕೆಂದರೆ ಈ ಫೀಲ್ಡಿಗೆ ಬರಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ ನಮಗೆ. ಬಟ್ ಕುತೂಹಲ, ಆಸಕ್ತಿ ಮತ್ತು ಆ ಸಂದರ್ಭ ಮತ್ತು ಸ್ನೇಹಿತರು ಇದೆಲ್ಲರ ಒಂದು ಇದಾಗಿ ಸೇರಿಕೊಂಡು ಮಾಡೋಕ್ಕಾಯ್ತು ಅವಾಗ. ಸರ್, ಈಗ ಸಿನಿಮಾ ಧಾರಾವಾಹಿ ಒಂದು ರೀತಿ ಆದರೆ ಸಾಕ್ಷ್ಯ ಚಿತ್ರಗಳ ಬಗ್ಗೆ ಹೇಳಿದ್ರಿ, ಡಾಕ್ಯುಮೆಂಟ್ರೀಸ್, ಕೆಳದಿ ಚೆನ್ನಮ್ಮನ ಕುರಿತು ತಾವು ಡಾಕ್ಯುಮೆಂಟ್ರಿ ಮಾಡಿರುವಂಥದ್ದಾಗಿರ್ಬಹುದು. ಅಂದರೆ ಅಲ್ಲಿ ಇನ್ನೂ ಒಂದು ಅಥೆಂಟಿಕ್ ಆಗಿ ಮಾಹಿತಿಯನ್ನು ನೀಡಬೇಕಾಗಿರುವಂಥದ್ದಾಗಿರ್ಬೋದು, ಒಂದು ಮತ್ತಷ್ಟು ಅದರ ಬಗ್ಗೆ ತಿಳಿದುಕೊಳ್ಳುವಂಥ ಆಸಕ್ತಿ, ಇದಕ್ಕೆ ತಯಾರಿ ಹೇಗಿರುತ್ತೆ? ಅಲ್ಲ, ಅದೇ ಹೇಳಿದ್ನಲ್ಲ, ಎಲ್ಲ ಆ ಪ್ರದೇಶವನ್ನು ಅಷ್ಟನ್ನು ನಾವು ನೋಡಿದ್ವಿ. ಆಮೇಲೆ ಅದ್ರ ಬಗ್ಗೆ ಯಾರ್ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡಿದ್ವಿ. ತಜ್ಞರು ಯಾರ್ಯಾರು ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ, ಕೆಳದಿ
ವೆಂಕಟೇಶ್ ಜೋಯ್ಸ್ ಅಂತಿದ್ದಾರೆ, ಈಗಲೂ ಅವ್ರ ತಂದೆ ಗುಂಡಾ ಜೋಯ್ಸ್ ಅಂತಿದ್ದಾರೆ. ಅವ್ರ ಹತ್ರ ಸುಮಾರು ಸಮಯ ಕಳೆದ್ವಿ. ಆ ಪ್ರದೇಶಗಳ ಜನಗಳ ಜೊತೆ ಮಾತಾಡಿದ್ವಿ. ಇಂಟೆಲೆಕ್ಚುವಲ್ಸ್, ಆ ಕಾಲದ ಬುದ್ಧಿಜೀವಿಗಳು, ಈ ಬಗ್ಗೆ ಚರಿತ್ರೆ ಗೊತ್ತಿರೋರು, ಅದ್ರ ಬಗ್ಗೆ ಎಲ್ಲ ನೀವು ಹೇಳಿದ ಅಥೆಂಟಿಸಿಟಿ ದೃಷ್ಟಿಯಿಂದ, ಯಾಕಂದರೆ ನಾವು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಅದರೊಳಗೆ. ಅದರಿಂದ ತಜ್ಞರ ಜೊತೆನೇ ಮಾತಾಡಿ ಮಾಡಿದ್ವಿ ಅದನ್ನು. ಒಂದು ರೀತಿ ನಾನು ಹೇಳ್ದಂಗೆ ಇದು ಹೆಚ್ಚು ಕಡಿಮೆ ನಾವು ಅದರಲ್ಲಿ ಸಾಧನೆಗಿಂತ ಹೆಚ್ಚಾಗಿ ನಮ್ಮ ಕುತೂಹಲವೇ ಜಾಸ್ತಿ, ಈ ಮಾಧ್ಯಮದ ಬಗ್ಗೆ ಕುತೂಹಲವೇ ಜಾಸ್ತಿ. ಯಾಕಂದರೆ ನಾವು ಸಿನಿಮಾದಲ್ಲಿ ಆಸಕ್ತಿ ಇದ್ದವ್ರಿಗೆ ಇವತ್ತಿಗೂ ಕೂಡ ಈಗ OTTನಲ್ಲಿ ಸಿನಿಮಾ ನೋಡ್ತೀವಿ ಅಂತ ಹೇಳ್ತೀವಿ, ಆದರೆ ಅದು ಸಿನಿಮಾದ ಅನುಭವ ಅಲ್ಲ ಅಂತಲೇ ನಾವು ಹೇಳೋದು. ಸಿನಿಮಾನೇ ಬೇರೆ ಮಾಧ್ಯಮ, ದೂರದರ್ಶನವೇ ಬೇರೆ ಮಾಧ್ಯಮ ಅಲ್ವಾ? ಸಿನಿಮಾದ ಅನುಭವ, ಸಿನಿಮಾ ದೂರದರ್ಶನದ ಮೂಲಕವಾಗಿ ನೋಡ್ತೀವಿ ಹೊರತು ಸಿನಿಮಾ ನೋಡಲ್ಲ ನಾವು ಅಂತ ಹೇಳೋದು. ಸಿನಿಮಾದ ಅನುಭವವೇ ಬೇರೆ. ಅದಕ್ಕಾಗೋ ಒಂದು ರೀತಿ ನೀವು ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡುವ ಅನುಭವವೇ ಬೇರೆ. ಇವತ್ತು ನಾವು ಸಿನಿಮಾ ಬಗ್ಗೆ ಆಸಕ್ತಿ ಇರೋರು ಸಿನಿಮಾವನ್ನು ಹಾಗೆ ನೋಡ್ಲಿಕ್ಕೆ ಇಷ್ಟಪಡ್ತೀವಿ. OTT ಮೂಲಕ ನಮಗೆ ಇನ್ಫಾರ್ಮೇಶನ್ ಗೊತ್ತಾಗತ್ತೆ. ಯಾವುದು ಸಿನಿಮಾಗಳ ಬಗ್ಗೆ ಹೆಚ್ಚು ಗೊತ್ತಿದೆ ಜನಗಳಿಗೆ. ಅಂದರೆ ಸಿನಿಮಾದ ಬಗ್ಗೆ ತುಂಬ ಆಸಕ್ತಿ ಇಲ್ಲರೂ ಅದ್ರ ಮೂಲಕ ನೋಡೋದು ಒಳ್ಳೆಯದು. ಯಾಕಂದರೆ ಅವ್ರಿಗೆ ಬೇರೆ ಬೇರೆ ದೇಶಗಳ ಚಿತ್ರಗಳು ಎಲ್ಲ ಗೊತ್ತಾಗತ್ತೆ. ಬಟ್ ಸಿನಿಮಾದ ಅನುಭವ ಬೇಕು ಅಂತ ಅವ್ರು ಹೊರಗಡೆ ಬರಬೇಕಾಗತ್ತೆ, ಮನೆಯೊಳಗೆ ನೋಡೋಕ್ಕಾಗಲ್ಲ ಅದನ್ನು. ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಬರವಣಿಗೆ ಜೊತೆಗೆ ಬೋಧನೆ ಸಿನಿಮಾ ಕುರಿತಾಗಿ ಮಾಡ್ತಾ ಬಂದಿದ್ದೀರಾ ನೀವು. ಹೇಳಿ ಸರ್ ಅದರ. ಇದು ಮತ್ತೆ ನಾನು ಅದಕ್ಕೆ ಸಾಂಸ್ಕೃತಿಕ ಸಂದರ್ಭ ಎಷ್ಟು ಮುಖ್ಯ ಅನ್ನೋದನ್ನು ಹೇಳ್ತೀನಿ. ಸುಮಾರು 70-80 ದಶಕದಲ್ಲಿ ನಾನಿನ್ನು ಚಿಕ್ಕವನಾಗಿದ್ದಾಗಲೇ 30 ವರ್ಷದ ಸುಮಾರಿನಲ್ಲಿ ನನಗೆ ಈ ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್ ಆ ಥರ ಪತ್ರಿಕೆಗಳು ಬರೆಯೋ ಅವಕಾಶ ಸಿಕ್ತು. ನಾನು ಬರಿತಾ ಇದ್ದೆ ಸಿನಿಮಾದ ಬಗ್ಗೆ, ಇಂಗ್ಲೀಷ್ನಲ್ಲಿ ಅಲ್ಲಿ ಬರಿತಾ ಇದ್ದೆ. ನನಗೆ ಕನ್ನಡ ಜಾಸ್ತಿ, ನಾನು ಹೆಚ್ಚು ಬೆಳೆದಿದ್ದು ಬೆಂಗಳೂರಿನ ಕಂಟೋನ್ಮೆಂಟಲ್ಲಿ. ಹಾಗಾಗಿ ಕನ್ನಡದ ಬಳಕೆ, ಬರವಣಿಗೆ ಬಳಕೆ ಅಂತೂ ಖಂಡಿತ ಇರಲಿಲ್ಲ ನನಗೆ. ನಾನು ವಸಂತ ನಗರ ಗೊತ್ತಲ್ಲ, ಕಂಟೋನ್ಮೆಂಟ್ ಸ್ಟೇಷನ್ ಹತ್ರ ನಾನು ಬೆಳೆದಿದ್ದು. ಹಾಗಾಗಿ ಆ ಥರದ ನನ್ನ ವಾತಾವರಣದಲ್ಲಿ ಕನ್ನಡ ಅಷ್ಟಿರಲಿಲ್ಲ ಆ ಕಾಲಕ್ಕೆ. ಅದರಿಂದ ಏನಾಗೋದು, ನಾನು ಇಂಗ್ಲೀಷ್ನ ಸ್ವಲ್ಪ ಬೆಳೆಸ್ಕೊಂಡು ಬರೀತಾ ಇದ್ದೆ ಸ್ವಲ್ಪ. ಆ ಕಾಲಕ್ಕೆ ನಿಮ್ಮ ಇದರೊಳಗೆ ಇದ್ದು ಸ್ನೇಹಿತರೊಬ್ಬರು ದೂರದರ್ಶನದಲ್ಲಿ, ಅವರು ನನ್ನನ್ನು ಇದಕ್ಕೆ ಸೆನ್ಸಾರ್ ಬೋರ್ಡ್ ಮೆಂಬರ್ಶಿಪ್ಗೆ ಕಳಿಸಿದ್ರು. ಸುಮಾರು 5 ವರ್ಷ, ನಾನು 85-90ವರೆಗೆ. ಇದ್ರ ಮಧ್ಯೆ ನಾನು ಪುಣೆಗೆ ಹೋಗಿ ಸಿನಿಮಾ ಚರಿತ್ರೆಯ ಬಗ್ಗೆ, ಸಿನಿಮಾದ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಬೆಳೆಸ್ಕೊಂಡಿದ್ದೆ. ಹಾಗಾಗಿ ಇದು ನಾವೆಲ್ಲ ಚಲನಚಿತ್ರ ಸಮಾಜಗಳು, ನಾವು ಸುಚಿತ್ರ ಚಲನಚಿತ್ರ ಸಮಾಜ, ಇನ್ನೊಂದು ಸುಮಾರು ಇತ್ತು ಬೆಂಗಳೂರಿನಲ್ಲಿ, ವೀಕ್ಷಕ ಅಂತ ಒಂದಿತ್ತು. ವೀಕ್ಷಕ ಚಲನಚಿತ್ರ ಒಂದು ಕ್ವಾರ್ಟರ್ಲಿ ಒಂದು ಪತ್ರಿಕೆಯನ್ನು ನಡೆಸೋಕ್ಕೆ ಪ್ರಾರಂಭ ಮಾಡೋದು ಸಿನಿಮಾದ ಬಗ್ಗೆ. ಅದಕ್ಕೆ ನಾನು ಎಡಿಟರ್ ಆಗಿದ್ದೆ 2 ವರ್ಷ. ಆವಾಗ ನನಗೆ ಬೇಕಾಗೋದು ಬರವಣಿಗೆ ಅಗತ್ಯ ಇತ್ತು. ಹೆಚ್ಚು ಬರವಣಿಗೆ ಮಾಡಿಲ್ಲ ಆಗ ನಾನು, ಆದರೂ ಕೂಡ ಈ ಥರದ ಬರವಣಿಗೆಗಳು. ಆಮೇಲೆ ಪತ್ರಿಕೆಗಳು ಯಾರು ಕೇಳಿದ್ರು ಬರ್ಕೊಡ್ತಾ ಇದ್ದೆ ನಾನು. ಈ ಸತ್ಯಜಿತ್ ಅವ್ರು ತೀರ್ಕೊಂಡಾಗ ಸುಧಾ ಪತ್ರಿಕೆಯವ್ರು ಕೇಳಿದ್ರು, ಅವ್ರ ಬಗ್ಗೆ ಬರ್ಕೊಟ್ಟಿದ್ದೆ. ಹೀಗೆ ಪತ್ರಿಕೆಯವರ ಒತ್ತಾಯದಿಂದ ನಾನು ಬರವಣಿಗೆಯನ್ನು ಮಾಡಿರೋದು ಜಾಸ್ತಿ. ಹೆಚ್ಚು ಕಡಿಮೆ ನನ್ನ ಎಲ್ಲ ಬರವಣಿಗೆಗಳು ನಾನಾಗಿ ಬರೆದಿರೋದು ಬಹಳ ಕಡಿಮೆ. ಆದರೆ ಸಿನಿಮಾದ ಬಗ್ಗೆ ಎಲ್ಲ ಕಡೆ ಮಾತಾಡ್ಕೊಂಬಂದೆ. ಯಾಕಂದರೆ ನಾನು ನಿಮಗೆ ಗೊತ್ತಿರೋ ಹಾಗೆ ಸಿನಿಮಾ ಇನ್ನೂ ಶೈಕ್ಷಣಿಕ ಭಾಗವಾಗಿಲ್ಲ ನಮ್ಮ ದೇಶದಲ್ಲಿ. ಆದರೆ ಪಾಶ್ಚಾತ್ಯ ದೇಶಗಳಲ್ಲಿ ಸುಮಾರು 100 ವರ್ಷಗಳ ಚರಿತ್ರೆ ಇದೆ. ಬಹುಶಃ ಇವತ್ತು ಪಾಶ್ಚಾತ್ಯ ದೇಶಗಳಿಂದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಸಿನಿಮಾ ಒಂದು ಸಬ್ಜೆಕ್ಟ್ ಆಗಿ ಟೀಚ್ ಮಾಡ್ತಾರೆ. ಭಾಳಷ್ಟು ಎಲ್ಲ ವಿಶ್ವವಿದ್ಯಾನಿಲಯಗಳು. ನಮ್ಮಲ್ಲಿ ಇನ್ನೂ ಈಗ ತುಂಬ ಪ್ರಾರಂಭ ಆಗಿ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದಲ್ಲೂ ಇಂಡಿಯಾದಲ್ಲೂ ಕೂಡ ವಿಶ್ವವಿದ್ಯಾನಿಲಯಗಳಲ್ಲಿ ಸಿನಿಮಾವನ್ನು ಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಲ್ಲದೆ ಈಗ ನ್ಯೂ ಜರ್ನಲಿಸಮ್ಮು, ನ್ಯೂ ಮೀಡಿಯಾ, ಎಲ್ಲ ಕಮ್ಯುನಿಕೇಷನ್ನು, ಎಲ್ಲ ಕಡೆ ಸಿನಿಮಾ ಒಂದು ಭಾಗವಾಗಿ ಪಾಠ ಮಾಡ್ತಾ ಇದ್ದಾರೆ. ಆದರೆ ಮಾಡದೇ ಇದ್ದಾಗ ಏನಾಗೋದು, ನಮಗೆ ಚಲನಚಿತ್ರ ಸಮಾಜಗಳಿಗೆ ನಮ್ಮ ಜವಾಬ್ದಾರಿ ಏನಿತ್ತು ಅಂತಂದರೆ ಈ ರೀತಿಯ ತಿಳುವಳಿಕೆಯನ್ನು ಹಂಚಬೇಕು ಅಂತ. ನಾವು ಬೇರೆ ಬೇರೆ ಕಡೆಗೆ ಹೋಗಿ ಸಿನಿಮಾಗಳನ್ನು ತೋರಿಸಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ಒಂದು ಬೆಳೀತಾ ಹೋಗುತ್ತೆ. ಆ ಅನುಭವದಿಂದ ನಾನು ಭಾಷಣ ಮಾಡೋಕ್ಕೆ ಅಥವಾ ಸಿನಿಮಾದ ಬಗ್ಗೆನೇ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತೀನಿ ಬೇರೆ ಬೇರೆ ಕಡೆ. ಅದಕ್ಕೆ ಅಗತ್ಯವೂ ಇತ್ತು. ಅದಕ್ಕೆ ಇನ್ನೊಂದೇನಾಗೋದು ಅಂತಂದರೆ, ಆ ಥರದ ಪಾಠ ಮಾಡೋರು ಇಲ್ಲ, ಇವತ್ತಿಗೂ ಕಡಿಮೆ ನಮ್ಮಲ್ಲಿ. ಈಗ ಸಿನಿಮಾದ ಬಗ್ಗೆ ಶೈಕ್ಷಣಿಕವಾಗಿ ಡಿಗ್ರಿಗಳನ್ನು ಪಡ್ಕೊಂಡ್ರೋರು ಇಲ್ಲ. ಈಗ ನೀವು ಒಂದು ಕಾಲೇಜಲ್ಲಿ ಹೊಸದಾಗಿ ಪ್ರಾರಂಭ ಮಾಡಿದ್ರೆ ಅಲ್ಲಿ ಪಾಠ ಮಾಡೋದಕ್ಕೆ ಇಲ್ಲ. ಹಾಗಾಗಿ ನಮ್ಮಂಥವ್ರು ಅನುಭವ ಇರೋರನ್ನ ಕಳೀತಾರೆ. ಹಾಗಾಗಿ ನನಗೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಬೇರೆ ಬೇರೆ ಈವನ್ ಚಿಕ್ಕ ಚಿಕ್ಕ ಊರುಗಳಿಗೆ ಹೋಗಿ ನಾವು ಸಿನಿಮಾದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ, ಯಾಕೆಂದರೆ ನಾನು ಶೈಕ್ಷಣಿಕವಾಗಿ ಅದರಿಂದೇನು ಹೆಚ್ಚು ಇದಿಲ್ಲ, ಕ್ವಾಲಿಫಿಕೇಷನ್ ಇಲ್ಲ, ಆದರೂ ಅದರ ಬಗ್ಗೆ ಮಾತಾಡೋದಕ್ಕೆ ಒಂದು ರೀತಿ ನನಗೆ ಗೊತ್ತಿರೋದು ಹಂಚ್ಕೊಳ್ಳೋ ದೃಷ್ಟಿ ಅಷ್ಟೇ. ಇದನ್ನು ಪಾಠ ಮಾಡ್ತಾ ಇದ್ದೀನಿ ಅಂತಲ್ಲ, ನನ್ನ ತಿಳುವಳಿಕೆಯನ್ನು 4 ಜನ ಜೊತೆ ಹಂಚ್ಕೋತೀನಿ ಅದು ಸಿನಿಮಾದ ಬಗ್ಗೆ.
ಸರ್, ಈಗ ತಾವು ಎಲ್ಲ ಭಾಷೆ, ಎಲ್ಲ ಪ್ರದೇಶಗಳ, ಎಲ್ಲ ದೇಶಗಳ ಸಿನಿಮಾಗಳನ್ನು ನೋಡಿರೋದ್ರಿಂದ ಮೊದಲೇ ಹೇಳಿದ್ರಿ ಸರ್, ಎಲ್ಲವೂ ಸಿನಿಮಾ ಜಾಗತಿಕವಾಗಿಯೇ ಇರುವಂಥದ್ದು ಅಂತ. ಆದರೂ ಕೂಡ ಒಂದು ಸಿನಿಮಾ ತಯಾರಿಕೆಯಲ್ಲಿ ಸಿನಿಮಾದಲ್ಲಿನ ಕಥೆ, ಕಂಟೆಂಟ್ ಆಗಿರಬಹುದು, ಸಿನಿಮಾದ ನಿರೂಪಣಾ ಶೈಲಿ ಆಗಿರಬಹುದು, ಒಂದು ಕ್ಲೈಮ್ಯಾಕ್ಸ್ ಆಗಿರಬಹುದು, ಎಲ್ಲವನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗ ಬೇರೆ ಬೇರೆ ಪ್ರದೇಶ, ಬೇರೆ ಬೇರೆ ಭಾಷೆಗಳ, ಬೇರೆ ಬೇರೆ ರಾಷ್ಟ್ರಗಳ ಸಿನಿಮಾಗಳನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ? ಅಂದರೆ ತಮಗೆ ಎಷ್ಟೋ ಸಲ ಹೇಳಿದ್ರಿ, ಇಂಥ ಚಿತ್ರಗಳನ್ನು ನನಗೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಭಾವನೆಯನ್ನು ತಂದುಕೊಟ್ಟಂಥ ಚಿತ್ರಗಳು ಯಾವುವು ಅಂತ ಹೇಳ್ಬೋದು ಸರ್? ಅಲ್ಲ, ಅದು ಸುಮಾರು ಇರ್ತವೆ. ಒಂದೇನು ಅಂತಂದರೆ, ಈಗ ಸಿನಿಮಾ ನೋಡುವಾಗ ನಾವು ಸಾಮಾನ್ಯವಾಗಿ ನಮಗೊಂದು ಈಗಾಗಲೇ ಒಂದು ತಿಳುವಳಿಕೆ ಇರುತ್ತಲ್ಲ, ಮನರಂಜನಾ ಮಾಧ್ಯಮ ಅಂತ ನೀವೇನು ಹೇಳ್ತೀರಾ, ಅಥವಾ ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರಾದೇಶಿಕ ಭಾಷೆಗಳಲ್ಲಿ ಅದನ್ನು ಕೇವಲ ಮನರಂಜನೆ ಆಗಿರಲಿಲ್ಲ ಭಾಳ ವರ್ಷಗಳು, ಅದಕ್ಕೊಂದು ಸಾಂಸ್ಕೃತಿಕ ಆಯಾಮ ಇತ್ತು. ನಾನಿದು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡುವಾಗ ಎಲ್ಲ ಕಡೆ ಇದನ್ನು ಹೇಳ್ತೀನಿ. ಈಗ ಪುಟ್ಟಣ್ಣ ಕಣಗಾಲ್ ಬಗ್ಗೆ, ರಾಜ್ಕುಮಾರ್ ಅವ್ರ ಬಗ್ಗೆ ನೀವು ಸಿನಿಮಾನ ಅದು ಕೇವಲ ಮನರಂಜನೆಯಾಗಿ ನೋಡ್ತೀರಾ ಅದನ್ನು? ಅಥವಾ ಎಷ್ಟೋ ಕನ್ನಡ ಸಿನಿಮಾಗಳು, ಅವರಿಬ್ಬರು ನಾನು ಉದಾಹರಣೆಯಾಗಿ ಕೊಟ್ಟೆ ಅಷ್ಟೇ, ಎಷ್ಟೋ ಸಿನಿಮಾಗಳು, ಪ್ರಾದೇಶಿಕ ಸಿನಿಮಾಗಳು, ಅದು ಯಾವುವು ಕೇವಲ ಮನರಂಜನೆ ಅಲ್ಲ. ಮನರಂಜನೆಯ ಮೂಲಕ ಅವರು ಹೆಚ್ಚು ಜನರನ್ನ ಸೇರ್ಸಕ್ ಸಾಧ್ಯ. ಮನರಂಜನೆ ಒಂದು ಸಾಧನ ಅಷ್ಟೇ, ಆದ್ರೆ ಅದರೊಳಗೆ ಬೇರೆ ಏನೇನೋ ಇರುತ್ತೆ. ಹೌದು ಸರ್, ಹೌದು. ಸಾಂಸ್ಕೃತಿಕವಾದ ವಿಷಯಗಳು ಅದರೊಳಗೆ ಇರುತ್ತೆ. ನಮ್ಮ ಕನ್ನಡ ಸಂಸ್ಕೃತಿಯ ಬಗ್ಗೆ ನೀವು ಕನ್ನಡ ಸಿನಿಮಾ ಒಂದು 15-20 ವರ್ಷ ಮಾಡಿರೋಷ್ಟು ಕೆಲಸ ಇನ್ಯಾವ ಮಾಧ್ಯಮವೂ ಮಾಡಲಿಲ್ಲ. ನಿಜ. ನಾನು ಎಷ್ಟು ಬಾರಿ ಹೇಳ್ತೇನೆ, ಕನ್ನಡ ಇವತ್ತು ಏಕೀಕರಣದ ಒಂದು ದಿಕ್ಕಿನಲ್ಲಿ ಪೂರ್ತಿ ಏಕೀಕರಣ ಆಗಿದೆ ಅಂತ ನನಗಿನ್ನೂ ಅನಿಸಿಲ್ಲ. ಸಾಂಸ್ಕೃತಿಕವಾಗಿ ಏಕೀಕರಣದ ಒಂದು ದಿಕ್ಕಿನಲ್ಲಿ ಮುಂದುವರೆದಿದ್ರೆ ಸಿನಿಮಾ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿದೆ ಅದು, ಅಲ್ವಾ? ಈ ರೀತಿಯಾದ ಹಲವಾರು ವಿಷಯಗಳು ಒಂದು ಸಿನಿಮಾದಲ್ಲಿ ಇರ್ತವೆ. ಅದರಲ್ಲೊಂದು ಈಗ ಹೊಸ ಅಲೆಯ ಸಿನಿಮಾ ಬಂದಾಗ ಕೇವಲ ಮನರಂಜನೆಯೂ ಅಲ್ಲ, ಈ ಥರದ ಸಾಂಸ್ಕೃತಿಕವಾದದ್ದು ಅಲ್ಲ, ಅದಕ್ಕೊಂದು ಬೌದ್ಧಿಕ ಆಯಾಮ ಇದೆ ಅಂತ ಅವರು ಅದನ್ನು ಸೇರಿಸ್ತಾರೆ. ಬೌದ್ಧಿಕವಾಗಿ ನೀವು ಸಿನಿಮಾ ನೋಡಬೇಕು ಅನ್ನೋ ಒಂದು ಒತ್ತಾಯವನ್ನು ನಮ್ಮ ಮೇಲೆ ತರ್ತಾರೆ. ಈಗ ನಮ್ಮ ಗಿರೀಶ್ ಕಾಸರವಳ್ಳಿ ಅವ್ರ ಸಿನಿಮಾ ನೀವು ನೋಡಬೇಕು ಅಂತಂದರೆ ಅದು ಮನರಂಜನೆಯೂ ಅಲ್ಲ, ಅಥವಾ ಒಂದು ಮೆಸೇಜಿನ ದೃಷ್ಟಿಯೂ ಅಲ್ಲ. ನೀನು ಯೋಚನೆ ಮಾಡಬೇಕು, ಏನಿದೆ ನಮ್ಮ ಸಮಾಜದಲ್ಲಿ, ಏನೇನು ಸಮಸ್ಯೆಗಳಿದೆ ಅದನ್ನು ನಾನು ಗ್ರಹಿಸಬೇಕು. ಅದು ಗ್ರಹಿಸ್ಬೇಕಾದ್ರೆ ನಾನು ಬುದ್ಧಿಯನ್ನು ಉಪಯೋಗಿಸ್ಬೇಕಾಗುತ್ತೆ. ನಾನು ಹೇಳ್ದಂಗೆ ಮನರಂಜನೆ, ಈ ಥರ ಸಾಂಸ್ಕೃತಿಕವಾದ ಆಯಾಮ ಮತ್ತು ಇದಕ್ಕೊಂದು ಬೌದ್ಧಿಕ ಆಯಾಮ ಬೆಳೀತಾ ಹೋಗುತ್ತೆ. ಬಟ್ ಇದೆಲ್ಲವೂ ಆಗೋದು ತಂತ್ರಜ್ಞಾನದಿಂದ. ತಂತ್ರಜ್ಞಾನದ ಬೆಳವಣಿಗೆ ಕೂಡ ನೀವು ಸಿನಿಮಾದಲ್ಲಿ ಗಮನಿಸದೆ ಹೋದರೆ ಇವತ್ತಿನ ಸಿನಿಮಾ ನೀವು ನೋಡುವಾಗ ನಿಮಗೆ ತಂತ್ರಜ್ಞಾನ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅರ್ಥ ಆಗ್ತಾ ಇರುತ್ತೆ. ತಂತ್ರಜ್ಞಾನದ ಬೆಳವಣಿಗೆಯೂ ಅದರಲ್ಲಿ ಸೇರಿರುತ್ತೆ. ಹಿಂದೆ 30 ವರ್ಷದ ಎಡಿಟಿಂಗ್ ಹೇಗಿತ್ತು, ಇವತ್ತು ಆ ಎಡಿಟಿಂಗ್ ಆಗಿಲ್ಲ. 30 ವರ್ಷ ನೀವು ದೂರದರ್ಶನ ಇದೇ ರೀತಿ ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟು ಸುಲಭವಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ಕಾರ್ಯಕ್ರಮವನ್ನು. ಇವತ್ತು ಸಾಧ್ಯ ಆಗ್ತಾ ಇದೆ. ಈ ರೀತಿ ಸಿನಿಮಾಗಳು ಎಲ್ಲ ದೇಶದಲ್ಲೂ ಇರುತ್ತೆ. ನೀವು ಹಾಗೆ ನೋಡಿದ್ರೆ ಎಲ್ಲ ದೇಶಗಳಲ್ಲೂ ಈ ರೀತಿ, ನಮ್ಮ ದೇಶದಲ್ಲೂ ಮತ್ತು ಹಾಲಿವುಡಲ್ಲೂ ಒಂದು ಕಾಮನ್ ಇದೆ. ಅಂದರೆ ಈಗ ನಾವು ಬಾಲಿವುಡ್ ಅಂತ ಹೇಳ್ತೀವಿ, ಇಂಡಸ್ಟ್ರಿ ಸಿನಿಮಾ ಅಂತ ಹೇಳ್ತೀವಿ ಇಂಡಿಯಾದಲ್ಲಿ. ಅಂದರೆ ನಾವು ಎಲ್ಲ ಲೆವೆಲಲ್ಲೂ ಸಿನಿಮಾಗಳು ಮಾಡ್ತಾ ಇದ್ದೀವಿ. ಇಂಡಸ್ಟ್ರಿಯ ಸಿನಿಮಾಗಳು ಮಾಡ್ತಾ ಇದ್ದೀವಿ, ವೈಯಕ್ತಿಕ ನೀವು ಇವತ್ತು ನಾಳೆ ಸಿನಿಮಾ ಇವ್ರು ಮಾಡಿದ್ದಾರೆ, ಸಿನಿಮಾ ಮಾಡಬೇಕು ಅಂತಂದರೆ ನೀವು ಮಾಡ್ತೀರಾ ಅಲ್ವಾ? ಆಮೇಲೆ ಇವೆರಡು ಬ್ರಿಡ್ಜ್ ಸಿನಿಮಾಗಳಂತ ಏನು ಹೇಳ್ತೀವಿ ಅದನ್ನು ಮಾಡ್ಬೋದು. ಆದರೆ ಎಲ್ಲ ದೇಶಗಳಲ್ಲೂ ಆ ರೀತಿ ಇಲ್ಲ. ಅವರು ಬಹಳಷ್ಟು ದೇಶದ ಸಿನಿಮಾಗಳು ಅವರು ಕೇವಲ ಬೌದ್ಧಿಕ ನೆಲೆಯಲ್ಲಿ ಮತ್ತು ಸಾಂಸ್ಕೃತಿಕ ನೆಲೆಯಲ್ಲಿ ಮಾತ್ರ ಸಿನಿಮಾಗಳನ್ನು ಮಾಡ್ತಾರೆ. ಮನರಂಜನೆಯ ಸಿನಿಮಾ ಅವ್ರಿಗೆ ಹಾಲಿವುಡ್ಡಿಂದ ಸಿಗುತ್ತೆ, ಅವ್ರಿಗೆ ಸಾಕು. ಅವ್ರಿಗೆ ಈಗ ಸ್ವೀಡನ್ನಲ್ಲೋ, ಹಂಗೇರಿನಲ್ಲೋ, ಪೋಲೆಂಡಲ್ಲೋ, ಜಪಾನಲ್ಲೋ ಇಲ್ಲಿಯ ಮನರಂಜನೆಗೆ ಚಿತ್ರ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಲ್ಲ ಅವರಿಗೆ. ನನ್ನ ಸಂಸ್ಕೃತಿಯ ಒಂದು ಪ್ರಾತಿನಿಧಿಕವಾದ ಒಂದು ಅಭಿವ್ಯಕ್ತಿಯಾಗಿ ನಾನು ಸಿನಿಮಾವನ್ನು ಬಳಸ್ತೀನಿ ಅಂತ ಹೇಳ್ತಾರೆ ಅವರು. ಇನ್ನು 125 ವರ್ಷಗಳ ಮಾಧ್ಯಮ, ಇವೆಲ್ಲ ಸಾವಿರಾರು ವರ್ಷಗಳ ಚಾರಿತ್ರಿಕ ಹಿನ್ನೆಲೆ ಇರೋ ಮಾಧ್ಯಮಗಳು, ಇವೆಲ್ಲ ಸಾವಿರಾರು ವರ್ಷಗಳು. ನಾಟಕ ತಗೊಳ್ಳಿ, ಬೇರೆ ಬೇರೆ ನೀವು 125 ಒಂದು. ಬಟ್ ಏನೋ 125 ವರ್ಷದ ಮಾಧ್ಯಮಕ್ಕೆ ಒಂದೇನು ಅಡ್ವಾಂಟೇಜ್ ಏನಂದ್ರೆ ಈ ಎಲ್ಲ ಚರಿತ್ರೆಗಳು ಅದಕ್ಕಿದೆ, ಅದರದ ಜ್ಞಾನ ಶಾಖೆಗಳ ಎಲ್ಲ ಇದು ಅದಕ್ಕೂ ಇದೆ, ತಿಳುವಳಿಕೆ ಇದೆ, ಅದಕ್ಕಿದೆ, ಮಾಧ್ಯಮಕ್ಕಿದೆ. ಬಟ್ ಅದನ್ನು ಬಳಸುವವರಿಗೆ ಬೇಕಾದ ತಿಳುವಳಿಕೆ, ಅದನ್ನು ನೋಡುವವರಿಗೆ ಬೇಕಾದ ಅರಿವು ಆಗಬೇಕಾಗಿದೆ ಇನ್ನು. ಎಸ್ ಸರ್, ಇವತ್ತು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಆಗಿದೆಯಲ್ಲ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ನ ಮೂಲಕ ಒಂದು ಸಿನಿಮಾ ಒಂದೇ ಒಂದು ಭಾಷೆಯಲ್ಲಿ ಮಾಡಿದ್ದನ್ನು ಬೇರೆ ಎಲ್ಲ ಭಾಷೆಗಳಿಗೂ ಅದನ್ನು ಡಬ್ ಮಾಡೋದು ಅಥವಾ ಆ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಅದನ್ನು ಒಂದು ಕಡೆ ಖುಷಿಯೂ ಪಡೋಣ, ಇನ್ನೊಂದು ಕಡೆ ಬೇಸರವೂ ಇದೆ. ನಿಮಗೇನಿದೆ ಸರ್? ಅಲ್ಲ, ಬೇಸರ ಅಂತಲ್ಲ, ಒಂದು ಯಾವುದೇ ಬದಲಾವಣೆ ಸ್ವಾಭಾವಿಕವಾದದ್ದು. ಏನಿಲ್ಲ ಅಂದ್ರೆ ಬದಲಾವಣೆ ಒಂದೇ ತಾನೆ, ಚೇಂಜ್ ಇಸ್ ದ ಓನ್ಲಿ ಪರ್ಮನೆಂಟ್ ಥಿಂಗ್ ಇನ್ ಲೈಫ್ ಅಲ್ವಾ? ಈಗಿನ ಒಂದು
ಸ್ಥಿತಿಯಲ್ಲಿ ನಾವೇನು ಹೇಳ್ತೀವಿ, ಗ್ಲೋಬಲೈಸೇಷನ್ ಒಂದು ಮಾತು ಹೇಳ್ತೀವಿ. ಈಗ ನಾವು 50 ವರ್ಷದ ಹಿಂದಿಗೂ ಇವತ್ತಿಗೂ ಕೂಡ ಜಗತ್ತು ನಿಮಗೆ ತುಂಬ ಹತ್ತಿರದಲ್ಲಿದೆ ಅಂತ ಅನ್ಸುತ್ತೆ. ಇವತ್ತು ತಂತ್ರಜ್ಞಾನದಲ್ಲಿ ತುಂಬ ಕ್ರಾಂತಿಕಾರಕ ಬದಲಾವಣೆಗಳಾಗಿದೆ. ಹಾಗಾಗಿ ಬೇರೆ ಎಲ್ಲದರ ಮೇಲೆ ಅದು ಅನ್ವಯಿಸುತ್ತೆ. ಅದು ಇವತ್ತು ನಾವು ಬಾನು ಮುಷ್ತಾಕ್ ಅವರ ಇದನ್ನ ಒಂದು ಕಥಾ ಸಂಕಲನ ಯಾವುದೋ ಬುಕರ್ ಪ್ರೈಸ್ಗೆ ನಾಮಿನೇಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಿಂದೆ ಸಾಧ್ಯತೆ ಇರಲಿಲ್ಲ 30 ವರ್ಷದ ಹಿಂದೆ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಅದನ್ನು ರೈಟ್ ಪ್ಲೇಸಲ್ಲಿ ಕಳಿಸ್ಬೇಕು, ಇದು ಮಾಡಬೇಕು ಅನ್ನಲ್ಲ. ಇವರು ಸಿನಿಮಾದಲ್ಲಂತೂ ಬಿಕಾಸ್ ತಂತ್ರಜ್ಞಾನದ ಮಾಧ್ಯಮ ಇದು, ಅದರಿಂದ ಈ ಬದಲಾವಣೆಗಳು ಬೇಗ ಬರುತ್ತೆ. ಮೊದಲು ಈಗ ನಾವು ಈಗ 20 ವರ್ಷದ ಈಗ 10 ವರ್ಷದ ಹಿಂದೆ ಕನ್ನಡಕ್ಕೆ ನಾವು ಡಬ್ಬಿಂಗ್ ಸಿನಿಮಾಗಳನ್ನು ಬಿಡ್ತಾ ಇರಲಿಲ್ಲ. ಈಗ ಅನಿವಾರ್ಯವಾಗಿ ಬಿಟ್ಟಿದೆ ಅದು. ಹೌದು ಸರ್, ಅಲ್ವಾ? ಹಾಗೆ ಕನ್ನಡ ಸಿನಿಮಾನು ಹೊರಗಡೆ ಹೋಗುತ್ತೆ. ನಾವು ಅದಕ್ಕೆ ನಾವು ಈ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಾರಂಭ ಮಾಡಿದಾಗ ನಾವು ಏನು ಶುರು ಮಾಡಿದ್ವಿ ಅಂತಂದ್ರೆ ಬೆಂಗಳೂರಿಗೆ ಜಗತ್ತು ಅಂತ ಒಂದು ಟೈಟ್ಲ್ ಅಲ್ಲಿ ಶುರು ಮಾಡಿದ್ವಿ. ಈಗ ಅದ ಬೆಂಗಳೂರಿಗೆ ಜಗತ್ತು ಮಾತ್ರ ಅಲ್ಲ, ಜಗತ್ತಿಗೆ ಬೆಂಗಳೂರು ಕೂಡ ಅದು. ಕನ್ನಡ ಸಿನಿಮಾನ ಹೊರಗಡೆ ತೊಗೊಂಡು ಹೋಗಬೇಕು ಅನ್ನೋ ಉದ್ದೇಶವೂ ಇದೆ. ಅದಕ್ಕೆ ನಾವು ಕನ್ನಡ ಸಿನಿಮಾದ ಕಾಂಪಿಟೇಷನ್ಗಳು ಮಾಡ್ತೀವಿ. ಇಲ್ಲಿ ಉತ್ತಮ ಚಿತ್ರಗಳನ್ನ ಬೇರೆ ಕಡೆಗೆ ತೋರಿಸೋದಕ್ಕೆ ಪ್ರಯತ್ನ ಆಗುತ್ತೆ, ಅದೆಲ್ಲ ಆಗುತ್ತೆ. ಅಂದರೆ ಈ ಪ್ಯಾನ್ ಇಂಡಿಯನ್ ಅನ್ನೋದು ಒಂದು ರೀತಿಯಾದ ಈ ಹೊಸ ಜಗತ್ತಿನ ಒಂದು ಬೆಳವಣಿಗೆ. ಅದು ಸಿನಿಮಾ ಅಂದರೆ ಒಂದು ದೊಡ್ಡ ಜವಾಬ್ದಾರಿ, ಅದ್ರ ಬಗ್ಗೆ ಒಂದು ಗಾಂಭೀರ್ಯತೆ ತುಂಬ ಇತ್ತು ಸರ್. ಇವತ್ತು ಸಣ್ಣ ಪುಟ್ಟ ಅಂದರೆ ಬಹಳ ಸುಲಭವಾಗಿ ಸಿನಿಮಾ ಅಂತ ಹೇಳ್ಬೋದು. ಶಾರ್ಟ್ ಮೂವೀಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಚಿಕ್ಕ ಪುಟ್ಟ ಕ್ಯಾಮ್ರಾದಲ್ಲಿ ಇವತ್ತು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಹೊಸಬರ ಕ್ರಿಯಾಶೀಲತೆಯನ್ನು ಮೆಚ್ಕೊಳ್ಳೋಣ, ಆದರೆ ಎಲ್ಲೋ ಒಂದು ಕಡೆ ಪೂರ್ತಿ ಅಂದರೆ ಸಿನಿಮಾದ ಬಗ್ಗೆ ಏನೂ ತಿಳಿದುಕೊಳ್ಳದೇನೆ ಸಿನಿಮಾ ಮಾಡ್ತೀವಿ ಅಂತ ಅಂದಾಗ ಅದನ್ನು ನೋಡಿದಂತಹ ಪ್ರೇಕ್ಷಕರು ಒಟ್ಟಾರೆಯಾಗಿ ಸಿನಿಮಾದ ಬಗ್ಗೆ ಅಭಿಪ್ರಾಯ ಬದಲಾಯಿಸ್ಕೊಳ್ಬಾರ್ದು. ಆ ಒಂದು ಬದಲಾವಣೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಒಂದು ರೀತಿ ಈ ಹೊಸ ಮಾಧ್ಯಮಗಳು ಬಂದಾಗ ಇದು ಎಲ್ಲಕ್ಕೂ ಆಯ್ತು ನೋಡಿ. ಈಗ ಸಾಕ್ಷರತೆ ಬಂದಾಗ ಹೆಚ್ಚು ಜನ ಓದಕ್ಕೆ ಬರೆಯೋಕ್ಕೆ ಶುರು ಮಾಡಿದಾಗ ಹೆಚ್ಚು ಜನ ಲೇಖಕರು ಬರ್ತಾರೆ, ಹೌದಾನೆ? ಹೆಚ್ಚು ರೀತಿಯ ಧ್ವನಿಗಳು ಬರ್ತವೆ. ಆದರೆ ನೀವು ಹೇಳೋ ಸಮಸ್ಯೆಗಳು ಬರ್ತಾವೆ ಅದ್ರ ಜೊತೆಗೆ. ಬಟ್ ಯಾವುದನ್ನು ನೀವು ಆಯ್ಕೆ ಮಾಡ್ಕೋತೀರಾ? ಸಾಕ್ಷರತೆ ಮಾಡಲೇಬೇಕಲ್ವಾ? ಸಾಕ್ಷರತೆ ಮುಖ್ಯ ತಾನೆ. ಹಾಗೆ ಸಿನಿಮಾನೂ ಅಷ್ಟೇ. ಸಿನಿಮಾದಾಗಿ ಈಗ ನಿಮಗೆ ಎವ್ರಿಬಡಿ ಕ್ಯಾನ್ ಬಿ ಎ ಫಿಲ್ಮ್ ಮೇಕರ್ ಆದಾಗ ಅವ್ರ ಆಯ್ಕೆಗಳು ಮಾಡ್ಕೋಬೇಕು. ಆ ಆಯ್ಕೆಗಳು ಸರಿಯೋ ತಪ್ಪೋ ಅನ್ನೋದು ಬೇರೆ ವಿಷಯ. ಬಟ್ ಅದನ್ನು ನಾವು ಈ ಸೋಷಿಯಲ್ ಮೀಡಿಯಾಗಾದ್ರೆ ಇದಕ್ಕಾಗಿ ಬ್ಲೇಮ್. ಈಗ ಸೋಷಿಯಲ್ ಮೀಡಿಯಾ ಬಹಳ ಮುಕ್ತವಾದ, ನಿಮಗೆ ಸಾಧ್ಯವೇ ಆಗದಿದ್ದಂಥ ಒಂದು ಮುಕ್ತವಾದ ವೇದಿಕೆ ಇವತ್ತು. ಆದರೆ ಅದನ್ನು ನೀವು ಹೇಗೆ ಬಳಸ್ತೀರ ಅನ್ನೋದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಮೇಲೆ ಹೋಗುತ್ತದು. ಯಾವುದೇ ಸಮಾಜದಲ್ಲಿ ವ್ಯಕ್ತಿ ಅವನು ಎಷ್ಟು ಮಟ್ಟಿಗೆ ಅವನ ಜವಾಬ್ದಾರಿ ಆಗಿದೆ ಅನ್ನೋದೇ ಬಹಳ ಮುಖ್ಯ ಹೊರತು ಈ ರೀತಿಯಾದ ಇನ್ನೊಬ್ಬರಿಗಾಗಿ ಮಾಡೋ ಕೆಲಸ. ಏನಾಗಿದೆ ಸೋಷಿಯಲ್ ಮೀಡಿಯಾದ ಸಮಸ್ಯೆ ಏನಾಗಿದೆ ಅಂತಂದರೆ ಇದು ತಮ್ಮ ಅಭಿವ್ಯಕ್ತಿಗೆ ಬದಲಾಗಿ ಬೇರೆಯವರನ್ನ ಒಂದು ರೀತಿ ಮೆಚ್ಚಿಸೋದಕ್ಕೋ ಅಥವಾ ಒಂದು ಸಮಾಜದಲ್ಲಿ ಅವನೊಂದು ಸ್ಥಾನ ಪಡ್ಕೊಳ್ಳೋದಕ್ಕೋ ಆದಾಗ ಅದರಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ. ಹೇಗೆ ಸಾಕ್ಷರತೆಯಿಂದ ಬರವಣಿಗೆಯಿಂದ ಎಲ್ಲರೂ ಲೇಖಕರಾದರೂ ಕೂಡ ಎಲ್ಲರೂ ಒಳ್ಳೆ ಲೇಖಕರು ಆಗಕ್ಕೆ ಸಾಧ್ಯವಿಲ್ವೋ ಹಾಗೆ ಸಿನಿಮಾನೂ ಅಷ್ಟೇ. ಬಟ್ ಸಿನಿಮಾದ ದೊಡ್ಡ ಸಮಸ್ಯೆ ಏನು ಅಂತಂದರೆ ಈ ದೃಶ್ಯ ಮಾಧ್ಯಮದ ಸಮಸ್ಯೆ ಬೇರೆ ರೀತಿಯದಾದದ್ದು. ದೃಶ್ಯ ಮಾಧ್ಯಮ ನೀವು ಹೇಳಿದಂಗೆ ಯಾವುದೇ ರೀತಿಯ ತಯಾರಿ ಇಲ್ಲದೆ ನೀವು ಎಂಟರ್ ಆಗ್ಬೋದು. ಎವ್ರಿಬಡಿ ಕ್ಯಾನ್ ಬಿಕಮ್ ಎ ಫಿಲ್ಮ್ ಮೇಕರ್. ಮೊಬೈಲ್ ಇದ್ದವರೆಲ್ಲ ಇವತ್ತು ಫಿಲ್ಮ್ ಮೇಕರ್ಸ್ ಇವತ್ತು. ಫಾರ್ ಎವ್ರಿಬಡಿ ಕ್ಯಾನ್ ಬಿಲೀವ್. ಬಟ್ ಫಿಲ್ಮ್ ಮಾಧ್ಯಮದ ಬಗ್ಗೆ ಅವ್ರಿಗೇನು ತಿಳುವಳಿಕೆ ಇಲ್ಲದೆ ಇರ್ಬೋದು. ಬಟ್ ಅವರು ಬರವಣಿಗೆ ಮಾಡೋದಾದರೆ, ಒಬ್ಬ ಸಂಗೀತ ಹಾಡೋದಾದರೆ ಅವರಿಗೆ ಅದರ ಬೇಸಿಕ್ ಟ್ರೈನಿಂಗ್ ಆಗಲೇಬೇಕು. ಹೌದು. ಒಂದು ವಾಕ್ಯನ ಕಟ್ಟೋದು ಹೇಗೆ ಅಂತ ಗೊತ್ತಿರಬೇಕು, ಅವನು ಅದರ ಇದು ವ್ಯಾಕರಣ ಗೊತ್ತಿರಬೇಕು, ಭಾಷೆಯ ವ್ಯಾಕರಣ ಗೊತ್ತಿರಬೇಕು. ಸಿನಿಮಾಗೆ ಅದೇನೂ ಗೊತ್ತಾಗಬೇಕಾಗಿಲ್ಲ, ದೃಶ್ಯ ಮಾಧ್ಯಮಕ್ಕೆ. ಬಟ್ ಏನು ಅಂತಂದರೆ ದೃಶ್ಯ ಮಾಧ್ಯಮ ಎಷ್ಟು ಇಂಪ್ಯಾಕ್ಟ್ಫುಲ್ ಅಂದರೆ ಎಲ್ಲವನ್ನು ಮೀರಿ ನಿಲ್ಲುತ್ತದು. ತಂತ್ರಜ್ಞಾನ ಒಂದು ಮೂಲಧಾತು ಆದ್ದರಿಂದ ಸಿನಿಮಾಗೆ ತಂತ್ರಜ್ಞಾನ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇರೋದ್ರಿಂದ ಯಾರೇ ಆದರೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಇರೋರು ಕೂಡ ಅದು ಅಷ್ಟು ಸುಲಭವಾಗಿ ದಕ್ಕೋದಿಲ್ಲ. ಸರ್, ತಂತ್ರಜ್ಞಾನ ಅಂದ ಕೂಡಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬರುತ್ತೆ ಸರ್ ಇತ್ತೀಚೆಗೆ. ಅದು ಕೇಳೋದಕ್ಕೆ ಕೃತಕ ಬುದ್ಧಿಮತ್ತೆ ಅನ್ನೋದು ಒಂದು ರೀತಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, ಅದಂತೂ ಈ ಮಾಧ್ಯಮ ದೃಶ್ಯ ಮಾಧ್ಯಮಗಳ ಬಗ್ಗೆ ಹೆಚ್ಚು, ಬೇರೆ ಮಾಧ್ಯಮಗಳ ಮೇಲೂ ಅದು ಪ್ರಭಾವ ಬೀರುತ್ತೆ. ಆದರೆ ಇದರೊಳಗೆ ಹೆಚ್ಚು ಅದು ಒಳಗೊಳ್ಳುತ್ತೆ ಅದನ್ನು ಎಲ್ಲ. ಈಗ ತಂತ್ರಜ್ಞಾನ ಆದ್ದರಿಂದ ಅದು ತಂತ್ರಜ್ಞಾನದ ಎಲ್ಲ ಆಯಾಮಗಳನ್ನು ಕೂಡ ಅದು ಎಂಟ್ರಾಗೇ ಆಗತ್ತೆ. ಅದು ಈಗ ನಿಮಗೆ ಸಿನಿಮಾಟೋಗ್ರಫಿ ಆಗ್ಬೋದು, ಎಡಿಟಿಂಗ್ ಪ್ರೋಸೆಸ್ ಆಗ್ಬೋದು, ಎಲ್ಲ ಥರಲ್ಲೂ ಅದು ಎಂಟರ್ ಆಗುತ್ತೆ. ರೈಟಿಂಗ್ನಲ್ಲೂ ಆಗುತ್ತೆ ಅನ್ನೋದೇ ಫಸ್ಟ್ ಈಗ ಬಂದಿರೋದು ದೊಡ್ಡ ಸಮಸ್ಯೆ. ನಾವು ಈಗ ಲಾಸ್ಟ್ ಇಯರ್ 6 ತಿಂಗಳು ಸ್ಟ್ರೈಕ್ ಆಯಿತು ಹಾಲಿವುಡ್ಡಲ್ಲಿ, ಬೇಸಿಕಲಿ ಬಿಕಾಸ್ ಈ ಸ್ಕ್ರಿಪ್ಟ್ ರೈಟರ್ಸ್ ವಿಲ್ ಬಿ ಔಟ್ ಆಫ್ ಜಾಬ್ ಅಂತಾನೆ. ಅಂದರೆ ಈ ಸಮಸ್ಯೆಗಳು ಬಂದೇ ಬರ್ತವೆ. ಸಿನಿಮಾ ತಂತ್ರಜ್ಞಾನವೂ ಆದ್ದರಿಂದ ಅದರಲ್ಲಿನ ಸಮಸ್ಯೆ ಹೆಚ್ಚು ತೀವ್ರವಾಗಿರುತ್ತೆ.
ಓಕೆ ಓಕೆ ಬೇರೆ ಮಾಧ್ಯಮಗಳಿಗಿಂತ ಹೆಚ್ಚು ತೀವ್ರವಾಗತ್ತೆ ಅದು. ಎಲ್ಲರೂ ಅದನ್ನು ಬಳಸಕ್ಕೆ ಶುರು ಮಾಡಲೇಬೇಕು, ಸಾಧ್ಯವೇ ಇಲ್ಲ, ಅದನ್ನು ಮಾಡಲೇಬೇಕಾಗತ್ತೆ. ಸಿನಿಮಾ ಕ್ಷೇತ್ರಕ್ಕೆ ಬರುವ ಆಸಕ್ತಿದಾಯಕ ಯಾರಿಗೆಲ್ಲ ಮನಸ್ಥಿತಿ ಇದೆ ಅಂಥವ್ರಿಗೆ ಒಂದಷ್ಟು ಇನ್ಫಾರ್ಮೇಷನ್ ವೆರಿ ಸ್ಟ್ರಾಂಗ್ ಆಗಬೇಕಿದೆ ಸರ್. ಒಂದೇನೆಂದರೆ ಹಿಂದೆ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರು ಕೂಡ ಅಂದರೆ ಬೇರೆ ರೀತಿಯ ಆಲೋಚನೆ ಇತ್ತು. ಒಬ್ಬ ಕೆಲಸ ಮಾಡೋನು, ನಿರ್ದೇಶಕ ಇರ್ಬೋದು, ಸಿನಿಮಾಟೋಗ್ರಫರ್, ಎಲ್ಲರೂ ಬೇರೆ ಹಿರಿಯರ ಜೊತೆಗೆ ಕೆಲಸ ಮಾಡಿ ಆ ಅನುಭವದ ಮೇಲೆ ಬರ್ತಾಯಿದ್ರು. ನೀವಿವತ್ತು ಹೇಳ್ತಾ ಇದ್ದೀರಾ ಸಿನಿಮಾ ಅನ್ನೋದು ಶೈಕ್ಷಣಿಕವಾಗಿ ಭಾಗವಾಗಬೇಕು ಅಂತ. ಸೊ ಹಾಗಿದ್ರೆ ಇವತ್ತು ಸಿನಿಮಾ ಮಾಡೋಕ್ಕೆ ಬರೋ ಅಂಥವ್ರು ಯಾವುದೇ ಆ್ಯಂಗಲಲ್ಲಿರ್ಬೋದು, ಯಾವುದೇ ಕ್ಯಾಟಗರಿಯವ್ರು ಇರ್ಬೋದು, ಅವ್ರಿಗೆ ಬೇಕಾಗಿರೋ ಬೇಸಿಕ್ ನೀಡ್ಸ್ ಏನು ಸರ್, ಕಲಿಕೆ ಏನು ಸರ್? ಅಲ್ಲೇ ಸಿನಿಮಾದ ಬಗ್ಗೆ ನಾನು ಎರಡು ವಿಷಯ ನಾವು ಯಾವಾಗಲೂ ಗಮನದಲ್ಲಿಟ್ಟೇವೆ. ಸಿನಿಮಾ ಇಸ್ ಎ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಆಲ್ಸೋ. ಅಂದರೆ ಅದೊಂದು ಪ್ರಕ್ರಿಯೆ, ಏನೋ ಕಟ್ಟುವ ಪ್ರತಿಕ್ರಿಯೆ. ಬಟ್ ಎಲ್ಲ ಕಲಾ ಮಾಧ್ಯಮಗಳಿಗಿರುವಂತೆ ಅದು ಸೃಜನಶೀಲ ಪ್ರಕ್ರಿಯೆಯೂ ಹೌದು. ಬರೀ ಎರಡು ಭಾಗಗಳಿದ್ದಾವೆ ಅದರಲ್ಲೂ. ಸೃಜನಶೀಲವಾಗಿ ನೀವು ಯೋಚನೆ ಮಾಡೋದು ಒಂದು ಭಾಗ, ಇನ್ನೊಂದು ಕಟ್ಟುವ ಕಲೆಯ ಭಾಗ. ನಾನು ಹೇಳ್ತಾ ಇದ್ದು ಶೈಕ್ಷಣಿಕವಾಗಿ ಮಾಡಬಹುದಾದದ್ದು ಈ ಕಟ್ಟುವ ಕಲೆಯ ಭಾಗದಲ್ಲಿ. ಓಕೆ, ನಿಮ್ಮ ತಿಳುವಳಿಕೆ ಹೆಚ್ಚಾದಷ್ಟು ಸಿನಿಮಾದ ಬೇರೆ ಬೇರೆ ವಿಭಾಗಗಳ ಬಗ್ಗೆ, ಈಗ ಸಿನಿಮಾಟೋಗ್ರಫಿ ಆಗ್ಬೋದು, ಎಡಿಟಿಂಗ್ ಆಗ್ಬೋದು, ಸೌಂಡ್ ಡಿಸೈನ್ ಆಗ್ಬೋದು, ಅಥವಾ ಈ ರೀತಿ ಎಷ್ಟೋ ಆಯಾಮಗಳಿದೆಯಲ್ಲ, ಇದನ್ನೆಲ್ಲ ನೀವು ಕಲಿಯಬಹುದು. ಕರೆಕ್ಟ್. ಆ ಕಲಿಕೆಯ ಮೂಲಕ ನೀವು ಕಟ್ಬೋದು ಸಿನಿಮಾನ. ಆದರೆ ನೀವು ಒಳ್ಳೆ ಸಿನಿಮಾ ಯಾವಾಗ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ಸೃಜನಶೀಲ ಪ್ರಕ್ರಿಯೆಯು ಅದು ಭಾಗವಾದಾಗ. ನಿಜ. ನೀವೇನೋ ಹೇಳಬೇಕು ಅಂತ ಇದ್ದೀರಾ, ಏನೋ ಒಂದು ಸಮಾಜದ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕು ಅಂತ ಇದ್ದೀರಾ, ಒಂದು ರೀತಿಯ ಸಂವಾದವನ್ನು ಬೆಳೆಸ್ಕೊಳ್ಬೇಕು ಅಂತ. ಹೇಗೆ ಒಬ್ಬ ಲೇಖಕ, ಒಬ್ಬ ಸಂಗೀತಗಾರ, ಒಬ್ಬ ನಾಟಕಕಾರ, ಸೃಜನಶೀಲ ಪ್ರಕ್ರಿಯೆಯೇ ಅವನಿಗೆ ಮುಖ್ಯವಾಗಿರುತ್ತೆ. ಕಟ್ಟುವ ಪ್ರತಿಕ್ರಿಯೆ ಸ್ವಲ್ಪ ಮಟ್ಟಿಗೆ ಕಾಣೋದಿಲ್ಲ ನಮಗೆ. ಬಟ್ ಸಿನಿಮಾದಲ್ಲಿ ನಮಗೆ ಕಟ್ಟುವ ಪ್ರಕ್ರಿಯೆಯು ಕಾಣುತ್ತೆ. ಹೌದು ಸರ್. ಅದೇ ಸಿನಿಮಾದ ಒಂದು ದೊಡ್ಡ ಜರ್ನಿಯನ್ನೇ ನೀವು ಅಂದರೆ ಇತಿಹಾಸದಿಂದ ಬಂದಂಗೆ ಎಲ್ಲ ವಿಚಾರಗಳನ್ನ ಹೇಳ್ಕೊಂಡು ಬಂದ್ರಿ. ಸಿನಿಮಾ ಮಾಡೋದಿರ್ಬೋದು ಅದೆಲ್ಲ. ಆದರೆ ಇನ್ನೊಂದು ಮುಖ್ಯವಾದ ಭಾಗ ಬಿಟ್ಟಿದ್ದೀವಿ, ಸಿನಿಮಾ ನೋಡೋ ರೀತಿಯೂ ಕೂಡ ಬೇರೆ ಇದೆ ಅನ್ನೋದು ನಿಮ್ಮ ಮೂಲಕ ಗೊತ್ತಾಗುತ್ತೆ ಸರ್. ಹೇಗೆ ನೋಡಬೇಕು ಸರ್ ಸಿನಿಮಾ? ಅದೇ ನೋಡುವ ಕ್ರಮ ಅಂತಂದರೆ, ಒಂದು ನಾವು ಈಗಾಗಲೇ ನಮಗೆ ಬೇರೆ ಮಾಧ್ಯಮಗಳನ್ನು ಏನು ಅನುಭವ ಇರುತ್ತೆ ಆ ದೃಷ್ಟಿಯಿಂದ ನೋಡೋದು ಒಂದು ರಸಗ್ರಹಣದ ದೃಷ್ಟಿ ಒಂದಿರುತ್ತೆ. ಆದರೆ ರಸಗ್ರಹಣ ಆದಮೇಲೆ ಅದನ್ನು ನಾವು ಅಭಿವ್ಯಕ್ತಿಸುವ ಕ್ರಮ ಯಾವುದು? ಓಕೆ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಅಷ್ಟು ಸುಲಭ ಅಲ್ಲ ಅದು. ಏನು ಚೆನ್ನಾಗಿದೆ, ನಿಮ್ಗೆ ಯಾವ ಅನುಭವವನ್ನು ನೀವು ಇನ್ನೊಬ್ಬರಿಗೆ ತಿಳಿಸ್ತೀರಿ. ಈಗ ನ್ಯೂಸ್ ಪೇಪರ್ಗಳು ಒಂದು ರೀತಿಯಾದ ಅದನ್ನು ರಿವ್ಯೂ ಅಂತ ನಾವೇನು ಹೇಳ್ತೀವಿ ಅದನ್ನು ಮಾಡ್ತವೆ. ಆದರೆ ಅದನ್ನು ಆಚೆಗೆ ಸಾಹಿತ್ಯದಲ್ಲೂ ಇದಿದೆ, ಕ್ರಿಟಿಸಿಸಮ್ ಅಂತ ಏನು ಹೇಳ್ತೀವಿ, ವಿಮರ್ಶೆ ಅನ್ನೋದು ಹೇಳಿದ್ವಿ. ವಿಮರ್ಶೆ ಏನು ಮಾಡ್ತೀವಿ ಸಿನಿಮಾದೊಳಗೆ? ಬರೀ ದೃಶ್ಯಗಳ ಮೂಲಕ ಒಂದು ಕಥೆಯನ್ನು ಹೇಳೋದನ್ನು ನಾವು ವಿಮರ್ಶೆ ಮಾಡ್ತೀವೋ, ಅಥವಾ ಅದರೊಳಗೆ ಕಥೆಯನ್ನು ವಿಮರ್ಶೆ ಮಾಡ್ತೀವೋ, ಅದರೊಳಗೆ ಫೋಟೋಗ್ರಫಿಯನ್ನು ವಿಮರ್ಶೆ ಮಾಡ್ತೀವೋ, ಇದು ಬಹಳ ಮುಖ್ಯವಾದದ್ದು. ಈ ಎಲ್ಲ ವಿಭಾಗಗಳನ್ನು ಹೆಚ್ಚು ತಿಳ್ಕೊಂಡಾಗ ಈ ವಿಮರ್ಶೆಯು ಕೂಡ ವಿಸ್ತಾರವಾಗ್ತಾ ಹೋಗುತ್ತೆ. ಅದರಲ್ಲಿರೋ ಬೇರೆ ಬೇರೆ ಆಯಾಮಗಳ ಬಗ್ಗೆ ನಿನ್ನ ವಿಮರ್ಶಾ ಪರಿಜ್ಞಾನ ಹೆಚ್ಚಾದಂಗೆ ಅಂದರೆ ಸಿನಿಮಾ ನೋಡುವ ಕ್ರಮದಲ್ಲೂ ವಿಮರ್ಶಾ ಪರಿಜ್ಞಾನ ಹೆಚ್ಚಾಗುತ್ತೆ. ಇಲ್ಲ ನಾವು ಬರೀ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಷ್ಟೇ, ಫೋಟೋಗ್ರಫಿ ಚೆನ್ನಾಗಿದೆ, ಸಂಗೀತ ಚೆನ್ನಾಗಿತ್ತು, ಇಷ್ಟನ್ನೇ ಹೇಳಿಕೊಂಡು ಸಿನಿಮಾ ಪ್ರತಿಕ್ರಿಯಿಸ್ತಾ ಇರ್ತೇವೆ ಹೊರತು ನಾವು ಬೇರೆ ರೀತಿಯಾದಾಗಿ ಸಿನಿಮಾ ನೋಡುವ ಒಂದು ಪರಿಜ್ಞಾನವನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ನನ್ನ ಗ್ರಹಿಕೆ. ಅದು ನನಗೆ ಉಪಯೋಗ ಆಗಿದೆ. ಅದು ಬೇರೆ ಬೇರೆ ರೀತಿಯಾದ ಒಂದು ಗ್ರಹಿಕೆ ಬರೋಕ್ಕೆ ಸಾಧ್ಯ ಇದೆ ಅದರಿಂದ ಅಂತ ಮುಖ್ಯವಾದ ಇದು. ಸಿನಿಮಾ ಏನು ಹೇಳ್ತೀವಿ, ಪರ್ಸೆಪ್ಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾಟ್ ಸಿನಿಮಾ ಮೇಕಿಂಗ್ ಒಂದೇ ಅಲ್ಲ, ಅದಕ್ಕೆ ನಾವು ಹೇಳೋದು ಫಿಲ್ಮ್ ಕಲ್ಚರ್ ಅಂತ ನಾವು ಹೇಳ್ತೀವಿ. ಅದ್ರ ಬಗ್ಗೆ ಮಾತಾಡ್ತೀವಿ. ಸಿನಿಮಾ ಸಂಸ್ಕೃತಿ ಅನ್ನೋದು ಬೇರೆ ಮಾಡೋದು ಸಂಸ್ಕೃತಿ ಅಲ್ಲ, ಅದು ನೋಡುವ ಸಂಸ್ಕೃತಿಯು ಒಂದು ಬೆಳಿಬೇಕು. ಅವಾಗಲೇ ಒಟ್ಟಾಗಿ ಸಿನಿಮಾ ಇನ್ನೂ ಹೆಚ್ಚು ರೀತಿಯಲ್ಲಿ ಬೆಳೆಯುತ್ತೆ. ಸಿನಿಮಾ ನೋಡುವಂಥ ದೃಷ್ಟಿಕೋನವೇ ಬಹುಶಃ ಇವತ್ತು ಬದಲಾಗುತ್ತೆ ನಮ್ಮ ವೀಕ್ಷಕರಲ್ಲೂ ಕೂಡ. ಯಾಕಂದರೆ ಸಿನಿಮಾದ ಒಂದು ಪರಿಕಲ್ಪನೆ ಏನಿತ್ತು ಇಷ್ಟೊಂದು ಅಂದರೆ ಸಿನಿಮಾದ ಎಲ್ಲ ಆಯಾಮಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಇಡೀ ಚಂದನ ವಾಹಿನಿಯ ಪರವಾಗಿ, ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ತಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಸರ್. ನಮಸ್ಕಾರ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಸಿನಿಮಾ ನೋಡಬೇಕಾದ್ರೆ ಮನೋರಂಜನೆ ಹೌದು ರೀ ಬೇಕು, ಆದರೆ ಅದರ ಜೊತೆಗೆ ಶೈಕ್ಷಣಿಕವಾದಂಥ ಅಥವಾ ನಾವು ನೋಡುವಂಥ ದೃಷ್ಟಿಕೋನವನ್ನು ಬದಲಿಸಿದಾಗ ನಮಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಖಂಡಿತ ಇದು ಪೂರಕವಾಗತ್ತೆ ಅನ್ನುವಂಥ ಹಲವು ವಿಚಾರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಅಥವಾ ಇವತ್ತಿನ ಸಾಧಕರ ಮೂಲಕ ನಮಗೆ ತೆರೆದುಕೊಂಡಿದೆ ಅಂತ ಹೇಳ್ತಾ, ಇನ್ನೊಂದಷ್ಟು ಕುತೂಹಲ ಮತ್ತು ಪ್ರೇರಣೆ ಸಿನಿಮಾ ಬಗ್ಗೆ ನಿಮಗೂ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಬ್ಬ ಸಾಧಕರ ಜೊತೆಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.